ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಬ್ಲೋ ಹಾಟ್ ಫ್ಲಾಗ್ಶಿಪ್ ಸ್ಟೋರ್ ಬಂದಿದ್ದೀನಿ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನನ್ನ ಚಾನಲ್ ಅಲ್ಲಿ ಕಿಚನ್ ಹಾಗೂ ಹೋಮ್ ಅಪ್ಲಯನ್ಸಸ್ ರಿಲೇಟೆಡ್ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಅಂಡ್ ಈ ವಿಡಿಯೋ ನೋಡಿದ್ಮೇಲೆ ಐ ಕ್ಯಾನ್ ಗ್ಯಾರಂಟಿ ಯು ನೀವು ಯಾವುದೇ ವಿಡಿಯೋ ನೋಡೋ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ನಾನು ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ಯಾವ್ಯಾವ್ದೆಲ್ಲ ಅಪ್ಲಯನ್ಸಸ್ ಸಿಗುತ್ತೆ ಅಂಡ್ ಅದರ ಕಾಸ್ಟ್ ಎಷ್ಟಾಗುತ್ತೆ ಅಂಡ್ ಯಾವ್ದೆಲ್ಲ ಅಡ್ವಾನ್ಸ್ ಫೀಚರ್ಸ್ ಎಲ್ಲ ಇದೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಗೈಸ್, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಬ್ಲೋ ಹಾಟ್ ಸ್ಟೋರ್ನ ಅಡ್ರೆಸ್ ನೋಡ್ಕೊಂಬಿಡೋಣ. ಸೊ ಈ ಒಂದು ಸ್ಟೋರ್ ಬಂದು ಬನಶಂಕರಿ 3rd ಸ್ಟೇಜಲ್ಲಿ ಇರೋದು. ಬನಶಂಕರಿ 3rd ಸ್ಟೇಜಿಗೆ ಬಂದ್ರಿ ಅಂದರೆ ನಿಮಗೆ ಈಶ್ವರಿ ಥಿಯೇಟರ್ ಇರುತ್ತೆ. ಈಶ್ವರಿ ಥಿಯೇಟರ್ನ ಕಾಮಾಖ್ಯ ಥಿಯೇಟರ್ ಅಂತ ಕೂಡ ಕರೀತಾರೆ. ಸೊ ಥಿಯೇಟರ್ನ ಎಕ್ಸಾಕ್ಟ್ ಆಪೋಸಿಟಲ್ಲೇ ನಿಮಗೆ ಬ್ಲೋ ಹಾಟ್ ಸ್ಟೋರ್ ನಿಮಗೆ ಸಿಗುತ್ತೆ. ಸೊ ಇದು ಬಂದು ಬೇಸ್ಮೆಂಟಲ್ಲಿ ಇದೆ ಅಂತ ಹೇಳ್ಬೋದು ಸ್ಟೋರ್. ಸೊ ಈ ಒಂದು ಫ್ರಾಂಚೈಸಿ ಸ್ಟೋರ್ ಆಗಿರುತ್ತೆ. ಎಲ್ಲ ಕಡೆನೂ ಈ ಒಂದು ಬ್ಲೋ ಹಾಟ್ ಸ್ಟೋರ್ ಅವೈಲೇಬಲ್ ಇರುತ್ತೆ. ಆದರೆ ಬನಶಂಕರಿ 3rd ಸ್ಟೇಜ್ನ ಆಪೋಸಿಟಲ್ಲಿ ಏನಿದೆ, ಸೊ ಈ ಒಂದು ಸ್ಟೋರಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ ನಡೀತಾ ಇದೆ ಅಂತ ಹೇಳ್ಬೋದು. ಎಲ್ಲ ಥರದ ಕಿಚನ್ ಹಾಗೂ ಹೋಮ್ ಅಪ್ಲಯನ್ಸಸ್ ಪ್ರಾಡಕ್ಟ್ ಮೇಲೆ ನಿಮಗೆ ಒಳ್ಳೊಳ್ಳೆ ಆಫರ್ಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ನೀವೇನಾದ್ರು ನನ್ನ ಕಡೆಯಿಂದ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಬಂದ್ರಿ ಅಂತ ಹೇಳಿದ್ರೆ ನಿಮಗೆ ಇನ್ಸ್ಟಾಲೇಷನ್ ಫೀಸ್ ಕೂಡ ಇರೋದಿಲ್ಲ. ಅದೊಂದು ಮೇಜರ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಮನೆ ಹೊಸ ಫರ್ನಿಚರ್, ಹೊಸ ಕಿಚನ್, ಆದರೆ ಅದೇ ಹಳೆ ಸೇಮ್ ಓಲ್ಡ್ ಕಿಚನ್ ಆ್ಯಂಡ್ ಹೋಮ್ ಅಪ್ಲಯನ್ಸಸ್ ಖಂಡಿತವಾಗ್ಲೂ ಚೆನ್ನಾಗಿರೋದಿಲ್ಲ. ನೀವೇನಾದರೂ ಈ ಒಂದು ಬ್ಲೋ ಹಾಟ್ ಸ್ಟೋರಿಗೆ ಬಂದ್ರಿ ಅಂತ ಅಂದರೆ ನಿಮಗೆ ಕ್ಲಾಸಿ ಆಗಿರೋಂಥರ ಈ ಥರ ಸೆನ್ಸರ್ ಟಚ್ ಚಿಮ್ನೀಸ್ ಎಲ್ಲ ಸಿಗುತ್ತೆ. ಅದು ಕೂಡ ತೀರಾ ಕಡಿಮೆ ಬೆಲೆಗೆ. ಆ್ಯಂಡ್ ಇಲ್ಲಿ ನಿಮಗೆ ಎಲ್ಲ ಥರದ ವಾಟರ್ ಹೀಟರ್ಸ್ ಆಗಿರ್ಬೋದು ಮತ್ತು ಗೀಸರ್ಸ್ಗಳು ಸಿಗುತ್ತೆ ಆ್ಯಂಡ್ ಡಿಶ್ ವಾಷರ್ಸ್ ಸಿಗುತ್ತೆ. ಆ್ಯಂಡ್ ನೀವೇನಾದರೂ ಮಾಡ್ಯುಲರ್ ಕಿಚನ್ ಇದೆ ಅಂತಾರೆ ನಿಮಗೆ ಕ್ಲಾಸಿ ಆಗಿರುವಂತಹ ಕುಕ್ ಟಾಪ್ಸ್ ಮತ್ತು ಹಾಪ್ಸ್ ಸಿಗುತ್ತೆ. ಹ್ಯಾಂಡ್ ಡಿಸ್ಪೆನ್ಸರ್ ಆಗಿರ್ಬೋದು ಮತ್ತು ಬಿಲ್ಟ್ ಇನ್ ಓವನ್ಸ್ ಆಗಿರ್ಬೋದು. ಸೊ ಈ ಥರ ಎಲ್ಲ ಥರದ ಪ್ರಾಡಕ್ಟ್ಸ್ ಮೇಲೆ ನಿಮಗೆ 50% ಆಫರ್ ಇರುತ್ತೆ. ಆ್ಯಂಡ್ ಈ ಆಫರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಈ ಆಫರ್ ಎಲ್ಲ ಕಡೆನೂ ಇರೋದಿಲ್ಲ. ಬನಶಂಕರಿ 3rd ಸ್ಟೇಜಲ್ಲಿ ಇರುವಂತಹ ಬ್ಲೋ ಹಾಟ್ ಫ್ಲಾಗ್ಶಿಪ್ ಸ್ಟೋರಲ್ಲಿ ಮಾತ್ರ ಅವೈಲೇಬಲ್ ಇದೆ. ಆ್ಯಂಡ್ ಈ ಒಂದು ಶಾಪ್ನ ಕಂಪ್ಲೀಟ್ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಿಮ್ಗೆ ಏನೇ ಡೌಟ್ಸ್ ಇದು ರಿಗಾರ್ಡಿಂಗ್ ಪ್ರಾಡಕ್ಟ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಅದ್ರ ಫೀಚರ್ಸ್ ಬಗ್ಗೆ ಆಗಿರ್ಬೋದು ಮತ್ತು ಅದೆಷ್ಟಾಗುತ್ತೆ ಕಾಸ್ಟ್ ಅನ್ನೋದ್ರ ಬಗ್ಗೆ ಯಾವುದೇ ಡೌಟ್ಸ್ ಇದ್ರೂ ಕೂಡ ನಾನು ತೋರಿಸಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ನ ನೀವು ಕ್ಲಾರಿಫೈ ಮಾಡ್ಕೊಳ್ಬೋದು. ಸೊ ಈಗ ಬ್ಲೋ ಹಾಟ್ ಫ್ಲಾಗ್ಶಿಪ್ ಸ್ಟೋರ್ ನ ಓನರ್ ಆಗಿರುವಂತಹ ಸಂತೋಷ್ ಅವರಿದ್ದಾರೆ ನಮ್ಮ ಜೊತೆಗೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಹೇಳ್ತಾ ಹೋಗಿ ನಿಮ್ ಸ್ಟೋರ್ ಅಲ್ಲಿ ಯಾವ್ಯಾವ್ದೆಲ್ಲ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ ಅಂಡ್ ಅದೆಲ್ಲ ಅಡ್ವಾನ್ಸ್ ಫೀಚರ್ಸ್ ಎಷ್ಟಾಗುತ್ತೆ ಅಂಡ್ ಕಾಸ್ಟ್ ಎಲ್ಲ ಎಷ್ಟಾಗುತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಫಸ್ಟ್ ಆಫ್ ಆಲ್ ನಮ್ದು ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್ ಸ್ಟೋರ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಇರೋದಿಲ್ಲ. ಚಿಮ್ನೀಸು, ಸ್ಟವ್ಸ್, ಹಾಬ್ಸ್, ಗೀಸರ್ಸ್, ಡಿಶ್ ವಾಷರ್ಸ್, ಆ ತರ ಪ್ರತಿಯೊಂದು ಪ್ರಾಡಕ್ಟ್ ಕಿಚನ್ ಅಪ್ಲಯನ್ಸಸ್ ಬೇಸಿಕ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಮೇಜರ್ ಅಡ್ವಾಂಟೇಜ್ ಏನು ಅಂದ್ರೆ ಇದೆಲ್ಲ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್, ಯಾವುದು ಇಂಪೋರ್ಟೆಡ್ ಇಲ್ಲ. ಆಮೇಲೆ ಫೀಚರ್ಸ್ ಎಲ್ಲ ಕಂಪ್ಯಾರಿಟಿವ್ ಆಗಿರುತ್ತೆ ಬೇರೆ ಕಾಂಪಿಟೇಟರ್ಸ್ ಜೊತೆ. ಸೊ ಪ್ರತಿಯೊಂದು ಪ್ರಾಡಕ್ಟ್ ಅದಕ್ಕೆ ಸ್ಪೆಷಲ್ ಆಗಿ ಫೀಚರ್ಸ್ ಇದೆ, ಇವ್ರದ್ದು ಅಡಿಷನಲ್ ಫೀಚರ್ಸ್ ಇದೆ. ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಬೇಸಿಕ್ ಮಾಡೆಲ್ ಇಂದ ಹೈ ಎಂಡ್ ಮಾಡೆಲ್ಗೂ ಎಲ್ಲಾ ತರದ ಪ್ರಾಡಕ್ಟ್ ಗಳು ಸಿಗುತ್ತೆ. ಸೊ ಈಗ ಒಂದೊಂದೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ್ದೆಲ್ಲ ಬೇಸಿಕ್ ಮಾಡೆಲ್ಸ್ ಅಂಡ್ ಅದರಲ್ಲಿ ಯಾವ್ಯಾವ ಫೀಚರ್ಸ್ ಇರುತ್ತೆ ಅಂಡ್ ಹೈ ಎಂಡ್ ಮಾಡೆಲ್ಸ್ ಅಲ್ಲಿ ಯಾವ್ಯಾವ ಫೀಚರ್ಸ್ ಇರುತ್ತೆ, ಅದ್ರ ಡಿಫರೆನ್ಸಸ್ ಎಷ್ಟಾಗುತ್ತೆ ಅಂಡ್ ಕಾಸ್ಟ್ ಎಷ್ಟಾಗುತ್ತೆ ಎಲ್ಲಾದ್ರೂ ನೋಡ್ತಾ ಹೋಗೋಣ ಬನ್ನಿ. ಇದು ನಮ್ಮಲ್ಲಿರೋದ್ರಲ್ಲಿ ಬೇಸಿಕ್ ಮಾಡೆಲ್ ಪುಷ್ ಬಟನ್ ಟೈಪ್ ಆಪರೇಷನ್ ಬರುತ್ತೆ. ಸಕ್ಷನ್ ಕೆಪಾಸಿಟಿ ಬಂದು ನಿಮಗೆ 800 ಕ್ಯೂಬಿಕ್ ಮೀಟರ್ ಸಕ್ಷನ್ ಕೆಪಾಸಿಟಿ ಬರುತ್ತೆ. ಯಾಕಂದ್ರೆ ಎಳೆಯೋದ್ ಕೆಪಾಸಿಟಿ ಸಕ್ಷನ್ ಕೆಪಾಸಿಟಿ ಅಂದ್ರೆ ಈ ಸಕ್ಷನ್ ಎಷ್ಟಾಗುತ್ತೋ ಅಷ್ಟು ಎಫಿಷಿಯಂಟ್ ಆಗಿರುತ್ತೆ ನಮ್ದು ಕುಕಿಂಗು. ಅದು ಸ್ಮೋಕ್ ಎಳೆಯೋದ್ ಕೆಪಾಸಿಟಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೇಸಿಕ್ ಮಾಡೆಲ್ಸ್ ನಲ್ಲಿ ಸಕ್ಷನ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಇದರಿಂದ ಶುರು ಆಗುತ್ತೆ 800 ಕ್ಯೂಬಿಕ್ ಮೀಟರ್ಸ್, ಬೇರೆದೆಲ್ಲ 1000 ಅದ್ರ ಮೇಲೆ ಹೋಗುತ್ತೆ. ಪ್ರೈಸಿಂಗ್ ಮಾತ್ರ ನಿಮಗೆ ಬೇಸಿಕ್ ಮಾಡೆಲ್ಸ್ ನಲ್ಲಿ MRP ಶುರು ಆಗುತ್ತೆ 9,990 ಇಂದ. ಆಫರ್ ಬಂದು ನಿಮಗೆ ಅರೌಂಡ್ 6,500 ಆಗುತ್ತೆ. ಈ ಮಾಡೆಲ್ಸ್ ಬಂದು ಸಕ್ಷನ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ, 1000 ಕ್ಯೂಬಿಕ್ ಮೀಟರ್ ಸಕ್ಷನ್ ಕೆಪಾಸಿಟಿ ಇರುತ್ತೆ. MRP ಬಂದು 10,990 ಇದೆ. ಆಫರ್ ಬಂದು ನಿಮಗೆ ಅರೌಂಡ್ 8,900 ಗೆ ಸಿಗುತ್ತೆ. 8,990 ಸಿಗುತ್ತೆ. ಸೊ ಇದು ಬೇಸಿಕ್ ಮಾಡೆಲ್ಸ್. ಇದೆಲ್ಲ ಬೇಸಿಕ್ ಮಾಡೆಲ್ಸ್. ಟ್ರೆಡಿಷನಲ್ ಆಗಿ ಈ ಕೋನಿಕಲ್ ಶೇಪ್ ಅಲ್ಲಿ ಬರುತ್ತೆ. ಇದು ಟ್ರೆಡಿಷನಲ್ ಆಗಿತ್ತು ಈ ಮಾಡೆಲ್ಸ್. ಇವಾಗ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರೋದಕ್ಕೆ ಜನ ಪ್ರಿಫರ್ ಮಾಡೋದು ಒಂದ್ ಸ್ವಲ್ಪ
ಎರಡು ಟೈಪ್ ಮಾಡಲ್ಸ್ ಹಾರಿಜಾಂಟಲ್ ಬರುತ್ತೆ, ವರ್ಟಿಕಲ್ ಟೈಪ್ ಇನ್ಕ್ಲೈನ್ ಮಾಡಲ್ಸ್ ಬರುತ್ತೆ. ಓಕೆ ಸೊ ಅದು ಒಂದ್ಸಲ ನೋಡೋಣ ನಾವು ಬೇರೆ ಪ್ರಾಡಕ್ಟ್ಸ್ ನೋಡ್ಬಿಟ್ಟು ಆಮೇಲೆ ಚೂಸ್ ಮಾಡಬಹುದು. ಸೊ ಇದೆಲ್ಲ ಕೂಡ ಬೇಸಿಕ್ ಮಾಡೆಲ್ಸ್ ಆಗಿರುತ್ತೆ, ಬಟ್ ಒಂದೊಂದೊಂದೊಂದು ಪ್ರೈಸ್ ಇರುತ್ತೆ ಬಿಕಾಸ್ ಆಫ್ ಸಕ್ಷನ್ ಕೆಪಾಸಿಟಿ ಅಂಡ್ ಏನು ಅಂತ ಅಂದ್ರೆ ಪ್ರೈಸಸ್ ಕೂಡ ನೋಡ್ತಾ ಹೋಗ್ಬೋದು. ಸೊ ಒಂದೊಂದೊಂದು ಪ್ರೈಸ್ ಇದೆ ಅಂಡ್ ಸಕ್ಷನ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಇಲ್ಲೇನಿದೆ ನೀವು ನೋಡ್ತಿದ್ದೀರಲ್ಲ, ಸೊ ಆಫರ್ ಪ್ರೈಸ್ ಬಂದು ಸರ್ ಇದ್ರ MRP ಪ್ರೈಸ್ ಎಷ್ಟಿದೆ? 11,990 MRP ಇದೆ. Okay. ಆಫರ್ ಬಂದು ಇದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, 10,500 ಗಿಂತ ಕಡಿಮೆ ಆಗುತ್ತೆ. ರೇಂಜ್ ಸೆಗ್ಮೆಂಟ್ ಅಲ್ಲಿ ನಮ್ದು ಶುರು ಆಗೋದು ಈ ತರ ಮಾಡೆಲ್ಸ್ ಇಂದ. ಪುಷ್ ಬಟನ್ ಬರುತ್ತೆ, ಬ್ಯಾಫಲ್ ಫಿಲ್ಟರ್ಸ್ ಬರುತ್ತೆ, Okay. ಮತ್ತೆ 1200 ಕ್ಯೂಬಿಕ್ ಮೀಟರ್ ಸೆಕ್ಷನ್ ಕೆಪಾಸಿಟಿ ಕೂಡ ಬರುತ್ತೆ. ಓಕೆ ಮೇಜರ್ ಆಗಿ ಇದರಲ್ಲಿ ಅಡ್ವಾಂಟೇಜಸ್ ಈ ಪ್ರತಿಯೊಂದು ಮಾಡೆಲ್ ನಲ್ಲೂ ನಮ್ದು ಮೋಟರ್ ಬಂದು ನಿಮ್ಗೆ ಮೆಟಲ್ ಕಂಪ್ಲೀಟ್ಲಿ ಮೆಟಲ್ ವೈಂಡ್ ಆಗಿರುತ್ತೆ, ಕಾಪರ್ ವೈಂಡಿಂಗ್. ಓಕೆ ಮೌಂಟಿಂಗು ಬಾಡಿ ಮೇಲೆ ಮೌಂಟೆಡ್ ಆಗಿರುತ್ತೆ. ಆಮೇಲೆ ಬ್ಲೋವರ್ ಬಂದು ಮೆಟಲ್ ನಲ್ಲಿ ಬರುತ್ತೆ. ಓಕೆ ಓಕೆ ಕಾಂಪಿಟೇಟರ್ಸ್ ಜೊತೆ ಕಂಪೇರ್ ಮಾಡಿದ್ರೆ ನಮ್ದು ಮೆಟಲ್ ಬ್ಲೋವರ್ಸ್ ಬರುತ್ತೆ, ಲೈಫು ಜಾಸ್ತಿ ಬರುತ್ತೆ ನಿಮ್ಗೆ. ನಾಯ್ಸ್ ಲೆವೆಲ್ಸ್ ಒಂದ್ ಸ್ವಲ್ಪ ಲಿಮಿಟೆಡ್ ಆಗಿದೆ. ಲಿಮಿಟೆಡ್ ಆಗಿರುತ್ತೆ. ಹೌದು. ಓಕೆ ಫೈನ್. ಸೊ ಪ್ರತಿಯೊಂದು ಮಾಡೆಲ್ಸ್ ನಲ್ಲೂ ಅದೇ ಆಗುತ್ತೆ. ಓಕೆ ಆಮೇಲೆ ಮೋಟರ್ ಮೇಲೆ ವಾರಂಟಿನು ಅದೇ ತರ ನಾವು ಕೊಡ್ತಾ ಇದೀವಿ. 15 years ವಾರಂಟಿ ಅಥವಾ ಲೈಫ್ ಟೈಮ್ ಅಂತ ಹೇಳ್ತೀವಿ ನಾವು. Okay, okay. ಲೈಫ್ ಟೈಮ್ ವಾರಂಟಿ ಕವರ್ ಆಗುತ್ತೆ ಸರ್ ಇದಕ್ಕೆ ಪ್ರತಿಯೊಂದು 3 ಇಯರ್ಸ್ ವಾರಂಟಿ ಇರುತ್ತಾ? ಓ ಗುಡ್. ಓಕೆ ಸೊ ಈ ಮಾಡೆಲ್ ಮಿಡ್ ರೇಂಜ್ ಅಲ್ಲಿ ಶುರು ಆಗೋದು ಮಾಡೆಲ್ ಇದು. ಓಕೆ ಇದು ಬಂದು ಇದ್ರದ್ದು MRP ಬಂದು ಅರೌಂಡ್ 16,990 ಇದೆ. ಓಕೆ ಆಫರ್ ಅಲ್ಲಿ ನಿಮ್ಗೆ 8,990 ಸಿಗುತ್ತೆ. ಬರೀ 8,990 ಗೆ ನಿಮಗೆ ಚಿಮ್ನಿ ಸಿಗುತ್ತೆ. ಚಿಮ್ನಿ ಸಿಗುತ್ತೆ. ಇದರಲ್ಲಿ ನೆಕ್ಸ್ಟ್ ಅಡ್ವಾನ್ಸ್ ಮಾಡೆಲ್ಸ್ ಬಂದು ನಿಮಗೆ ವಿತ್ ಮೋಷನ್ ಸೆನ್ಸರ್ ಅಂಡ್ ಆಟೋ ಕ್ಲೀನ್ ಫಂಕ್ಷನ್ ಬರುತ್ತೆ. ಓಕೆ ಮೋಷನ್ ಸೆನ್ಸರ್ ಅಂದ್ರೆ ನಮ್ದು ಜೆಸ್ಚರ್ ಮಾತ್ರ ತೋರಿಸಿದ್ರೆ ಇದು ಆನ್ ಆಗುತ್ತೆ. ಈ ತರ ಓಹೋ ಆಫ್ ಮಾಡಬೇಕಾಗಿದ್ರು ಈ ಕಡೆಯಿಂದ ವೇವ್ ಮಾಡಿದ್ರೆ ಟೈಮರ್ ಹೋಗುತ್ತೆ, ಎರಡನೇ ಸಲ ವೇವ್ ಮಾಡಿದ್ರೆ ಆಫ್ ಆಗುತ್ತೆ. ಆಫ್ ಆಗುತ್ತೆ. ಸೊ ಟಚ್ ಮಾಡೋದು ಅವಶ್ಯಕತೆ ಇಲ್ಲ. ನಮ್ ಕೈ ಮೇಲೆ ಏನಾದ್ರೂ ಒದ್ದೆ ಅಥವಾ ಎಣ್ಣೆ ಏನಾದ್ರೂ ಇದ್ರೆ ಕಿಚನ್ ಅಲ್ಲಿ ಯೂಸ್ ಮಾಡುವಾಗ ನೀವು ಹಂಗೆ ಜೆಸ್ಚರ್ ಅಲ್ಲಿ ಆಪರೇಟ್ ಮಾಡಬಹುದು. ಮಾಡಬಹುದು. ಇದೆಲ್ಲ ಅಡ್ವಾನ್ಸ್ ಫೀಚರ್ಸ್ ಆಗಿರುತ್ತೆ. MRP ಎಷ್ಟಾಗುತ್ತೆ? ಇದ್ರದ್ದು MRP ಒಂದು 21,990 ಇದೆ. ಓಕೆ ಆಫರ್ ಅಲ್ಲಿ ನಿಮಗೆ ಅರೌಂಡ್ 13,500 ಸಿಗುತ್ತೆ. ಇದು 13,500 ಗೆ ಸಿಕ್ಬಿಡುತ್ತೆ. 13,500. ಓಕೆ ಸರ್ ಇದರಲ್ಲಿ ವಾರಂಟಿ ಎಲ್ಲ ಎಷ್ಟು ಕೊಡ್ತೀರಾ? ಇದರಲ್ಲೂ ನಾನು ಹೇಳಿದ ಪ್ರಕಾರ ನಿಮಗೆ 15 years ಅಥವಾ ಲೈಫ್ ಟೈಮ್ ವಾರಂಟಿ ಬರುತ್ತೆ. ಮೋಟರ್ ಮೇಲೆ ಆಮೇಲೆ ಬ್ಲೋವರ್ ಮೇಲೆ, ಓಕೆ ಓಕೆ ಪ್ಯಾನಲ್ಸ್ ಮೇಲೆ 2 years ವಾರಂಟಿ ಕೊಡ್ತಾ ಇದ್ದೀವಿ. ಕೊಡ್ತೀರಾ? ಓಕೆ ಫೈನ್. ಪ್ಯಾನಲ್ಸ್ ಮೇಲೆ 2 ಇಯರ್ಸ್ ವಾರಂಟಿ ನಿಮಗೆ ಸಿಗುತ್ತೆ. ಆಮೇಲೆ ಇದರಲ್ಲಿ ಎಲ್ಲ ಬ್ಯಾಫಲ್ ಫಿಲ್ಟರ್ಸ್ ಬರುತ್ತೆ. ಕ್ಲೀನಿಂಗ್ ತುಂಬಾ ಈಸಿ ಆಗಿರುತ್ತೆ, ಮೇಂಟೆನೆನ್ಸ್ ಮೇಂಟೆನೆನ್ಸ್ ಈಸಿ ಆಗಿರುತ್ತೆ. ಈಸಿ. ಇದರಲ್ಲಿ ನಿಮಗೆ 2 feet ಬರುತ್ತೆ, 2 ಸೈಜಸ್ ಬರುತ್ತೆ. 2 feet ಅಥವಾ 60 centimeters, 3 feet ಅಥವಾ 90 centimeters, Okay. 2 ಸೈಜಸ್ ಬರುತ್ತೆ. ಇದು ಸ್ಟ್ಯಾಂಡರ್ಡ್ ಸೈಜಸ್ ಕಿಚನ್ಸ್ ಅಲ್ಲಿ ನಾರ್ಮಲಿ ಯೂಸ್ ಮಾಡೋ ಸೈಜಸ್ 2 feet ಅಥವಾ 3 feet ಸೈಜಸ್ ಈ ಪ್ರತಿಯೊಂದು ಮಾಡೆಲ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಓಕೆ ನಾವು ಎಷ್ಟು ಫೀಟ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗಿ ತಗೊಂಡ್ಬೋದು. ಹೌದು, ಅದು ಕಿಚನ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಕಿಚನ್ ದೊಡ್ಡದಾಗಿದ್ರೆ ನೀವು 3 feet ತಗೋಬಹುದು. ಈ ತರ ಇದು 3 feet ಮಾಡೆಲ್. ಓಕೆ ಕಿಚನ್ ಒಂದ್ ಸ್ವಲ್ಪ ನಾರ್ಮಲ್ ಅಪಾರ್ಟ್ಮೆಂಟ್ ಕಿಚನ್ಸ್ ಆಗಿದ್ರೆ 2 feet 2 ಫೀಟ್ ಯೂಸ್ ತಗೊಂಡ್ಬೋದು. ಓಕೆ ಸರ್ ಇದೆಲ್ಲ 3 ಫೀಟ್ ಬರುತ್ತಲ್ಲ? ಇದೆಲ್ಲ 3 feet. ಓಕೆ ಫೈನ್. ಸರ್ ಇದ್ರದ್ದು ಅಡ್ವಾನ್ಸ್ ಫೀಚರ್ಸ್ ಏನಾದ್ರು ಇದೆಯಾ? ಇದರಲ್ಲೂ ಆಟೋ ಕ್ಲೀನ್ ಫಂಕ್ಷನ್ ಇದೆ. Okay. ಆಟೋ ಕ್ಲೀನ್ ಅಂದ್ರೆ ನಮ್ದು ಒಳಗಡೆ ಮೋಟರ್ ಕೇಸಿಂಗ್ ಇರುತ್ತೆ. ಕೇಸಿಂಗ್ ಮೇಲೆ ಏನಾದ್ರು ಆಯಿಲ್ ಕಲೆಕ್ಷನ್ ಇದ್ರೆ ಓಕೆ ಕುಕ್ ಮಾಡುವಾಗ ಆಯಿಲ್ ಕಲೆಕ್ಷನ್ ಆಗುತ್ತೆ ಒಂದ್ ಸ್ವಲ್ಪ. ಅದು ಹೀಟ್ ಆಗುತ್ತೆ. ಹೀಟ್ ಆಗಿ ಅದು ಮೆಲ್ಟ್ ಆಗಿ ಆಯಿಲ್ ಕಲೆಕ್ಟರ್ ಇದೆ. ಒಂದು ಆಯಿಲ್ ಕಲೆಕ್ಟರ್ ಬರುತ್ತೆ, ಕಪ್. ಈ ಕಪ್ ಬರುತ್ತೆ ಪ್ಲಾಸ್ಟಿಕ್, ಓಕೆ ಇಲ್ಲಿ ಕಲೆಕ್ಟ್ ಆಗಿರುತ್ತೆ. ಅದು ಯೂಸ್ ಮಾಡಿದ್ರೆ ಅದು ಪೀರಿಯಾಡಿಕ್ಲಿ ಒಂದು 4 to 5 months ಅಲ್ಲಿ ಒಂದ್ಸಲ ಆಟೋ ಕ್ಲೀನ್ ಯೂಸ್ ಮಾಡಿದ್ರೆ ಅದು ಇದ್ರಲ್ಲಿ ಕಲೆಕ್ಟ್ ಆಗಿರುತ್ತೆ. ಆಯಿಲ್ ಕಲೆಕ್ಟ್ ಆಗಿ ಅದು ತೆಗೆದು ನೀವು ಕ್ಲೀನ್ ಮಾಡಿ ಕ್ಲೀನ್ ಮಾಡಬಹುದು. ಓಕೆ ಆಟೋ ಕ್ಲೀನಿಂಗ್ ಇದೆ ಫೆಸಿಲಿಟಿ ಇದೆ. ಇದು ಲಾಂಗ್ ಪ್ರೆಸ್ ಮಾಡಿದ್ರೆ Okay. ಆನ್ ಆಗುತ್ತೆ ಆಟೋಮ್ಯಾಟಿಕ್ ಆಗಿ. ಅದೇ ತಾನೇ ಒಂದು 20 minutes ಅಲ್ಲಿ ಕ್ಲೀನ್ ಮಾಡ್ಕೊಂಡು ಅದೇ ಆಫ್ ಆಗುತ್ತೆ. ಆಫ್ ಆಗುತ್ತೆ. ಓಕೆ 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 ನೈಸ್ ಫೀಚರ್. ಈ ತರ ಫೀಚರ್ಸ್ ಈ ಪ್ರತಿಯೊಂದು ಈ ತರ ಮಾಡೆಲ್ಸ್ ನಲ್ಲಿ ಸಿಗುತ್ತೆ ಎಕ್ಸೆಪ್ಟ್ ದಿಸ್ ಮಾಡೆಲ್. ಇದರಲ್ಲಿ ಪುಷ್ ಬಟನ್ ಮಾಡೆಲ್ ನಲ್ಲಿ ನಿಮ್ಗೆ ಆ ಫೀಚರ್ ಬರಲ್ಲ. ಫೀಚರ್ ಇದು ಬೇಸಿಕ್ ಸ್ಟಾರ್ಟಿಂಗ್ ರೇಂಜ್. ಈ ತರದ್ರಲ್ಲೆಲ್ಲ ಇದರ ಎಷ್ಟು ಎಲ್ಲದರಲ್ಲೂ ಫೀಚರ್ಸ್ ಎಲ್ಲ ನಿಮಗೆ ಸಿಗುತ್ತೆ? ಆಟೋ ಕ್ಲೀನ್ ಮತ್ತೆ ಮೋಷನ್ ಸೆನ್ಸರ್ ಸಿಗುತ್ತೆ. ಓಕೆ ಸರ್ ಸರಿ ಸರ್ ಇದರ ಪ್ರೈಸ್ ಎಲ್ಲ ಎಷ್ಟಾಗುತ್ತೆ ಸರ್? ಇದ್ರದ್ದು ಒಂದು 21,990 ಇದೆ MRP. ಓಕೆ ಆಫರ್ ಬಂದು ನಿಮಗೆ ಅರೌಂಡ್ 14,500 ಆಗುತ್ತೆ. 14,500 ಆಗುತ್ತೆ. ಓಕೆ
ಸೊ ನಮ್ ಕಡೆಯಿಂದ ನಮ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರಿ ಅಂತಂದ್ರೆ ಇನ್ಸ್ಟಾಲೇಷನ್ ಚಾರ್ಜಸ್ ಇರೋದಿಲ್ಲ. ಹೌದು. ಓಕೆ ಫೈನ್, ದಟ್ ಇಸ್ ದ ಮೇಜರ್ ಅಡ್ವಾಂಟೇಜ್ ಅಂತ ನನ್ನ ಪ್ರಕಾರ. ಯಾಕೆಂದ್ರೆ ವಿ ನಾರ್ಮಲಿ ಚಾರ್ಜ್ ನಮ್ ನಾರ್ಮಲ್ ಚಾರ್ಜಸ್ ಬಂದು ಅರೌಂಡ್ 1000 ರೂಪೀಸ್ ಮೇಲೆ ಆಗುತ್ತೆ. ಓಕೆ. ಇದ್ರ ಜೊತೆ ನಾವು ಒಂದ್ ಲೆಂತ್ ಪೈಪ್ ಕೊಡ್ತಾ ಇದೀವಿ, ಅಲ್ಯೂಮಿನಿಯಂ ಫ್ಲೆಕ್ಸಿಬಲ್ ಪೈಪ್. ಸೊ ದಟ್ ಇಸ್ ಆಲ್ಸೋ ಇನ್ಕ್ಲೂಡೆಡ್ ವಿತ್ ಇನ್ ದಿಸ್ ಇನ್ಸ್ಟಾಲೇಷನ್ ಚಾರ್ಜಸ್. ನಿಮ್ ಕಡೆಯಿಂದ ಬಂದ್ರೆ ಆ ಇನ್ಸ್ಟಾಲೇಷನ್ ಚಾರ್ಜಸ್ ನಾವು ವೇವ್ ಆಫ್ ಮಾಡ್ತಾ ಇದ್ದೀವಿ. ವೇವ್ ಆಫ್ ಮಾಡ್ತಿದ್ದೀರಾ? ಓಕೆ. ಇವಾಗ ಹೈ ಎಂಡ್ ಮಾಡೆಲ್ಸ್ ಎಲ್ಲ ಯಾವ ಚಿಮ್ನೀಸ್ ಸಿಗುತ್ತೆ ಅಂಡ್ ಅದ್ರ ಫೀಚರ್ಸ್ ಏನಾಗುತ್ತೆ ಅಂಡ್ ಅದನ್ನೆಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಸರ್ ಸಂತೋಷ್ ಸರ್. ಸೊ ಬನ್ನಿ ಸರ್ ಸ್ಟಾರ್ಟ್ ಮಾಡಿ. ಇದು 60 ಸೆಂಟಿಮೀಟರ್ಸ್ ಓಕೆ. ನೀವು ಮೋಷನ್ ಜೆಸ್ಚರ್ ಕಂಟ್ರೋಲ್ ಮಾಡೆಲ್ಸ್ ಇದೆಲ್ಲ ಓಕೆ. ಈ ತರ ಸ್ಲೈಡಿಂಗ್ ಮೋಷನ್ ಬರುತ್ತೆ ಇದರಲ್ಲಿ. ಓಹೋ. ಇದು ಬಂದು 1300 ಕ್ಯೂಬಿಕ್ ಮೀಟರ್ ಸಕ್ಷನ್ ಕೆಪಾಸಿಟಿ ಬರುತ್ತೆ. ಇದರಲ್ಲಿ ಮೇಜರ್ ಫೀಚರ್ ಅಂದ್ರೆ ಇದು ಫಿಲ್ಟರ್ಲೆಸ್ ಟೆಕ್ನಾಲಜಿ ಅಂತ ಹೇಳೋದು. ಫಿಲ್ಟರ್ಸ್ ನೋಡಿದ್ರೆ ಬ್ಯಾಫಿಡ್ ಫಿಲ್ಟರ್ ತರ ಅಲ್ಲ, ಇದು ತುಂಬಾ ಈಸಿ ಕ್ಲೀನಿಂಗ್. ಈ ತರ ಫಿಲ್ಟರ್ಸ್ ಇದು ತೆಗೆದು ನೀವು ಕ್ಲೀನ್ ಮಾಡಬಹುದು. ಅದು ಪೀರಿಯಾಡಿಸಿಟಿ ಆಫ್ ಕ್ಲೀನಿಂಗ್ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬಹುದು. ಇವಾಗ ಫಿಲ್ಟರ್ಸ್ ನಾರ್ಮಲಿ ನಾವು ಸಜೆಸ್ಟ್ ಮಾಡೋದು 1 ತಿಂಗಳಲ್ಲಿ ಒಂದ್ಸಲ ಮಾಡಬೇಕು ಅಂತ. ಇದಾಗಿದ್ರೆ ನೀವು ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬಹುದು, 2 ಮಂತ್ಸ್ ಅಲ್ಲಿ ಒಂದ್ಸಲ ಕ್ಲೀನ್ ಮಾಡಬಹುದು. ಆಮೇಲೆ ಇದರಲ್ಲಿ ಆಯಿಲ್ ಕಲೆಕ್ಟರ್ಸ್ ಬರುತ್ತೆ, ಮೆಟಲ್ ಕೆಳಗಡೆ ಅಲ್ಲಿ ತೋರಿಸಿರೋ ತರಾನೇ. ಓನ್ಲಿ ಥಿಂಗ್ ಇದು ಮೆಟಲ್ ನಲ್ಲಿ ಬರುತ್ತೆ ನಿಮಗೆ. ಆಟೋ ಕ್ಲೀನ್ ಫಂಕ್ಷನ್ ಇದೆ. ಮೇಜರ್ ಅಟ್ರಾಕ್ಷನ್ ಅಂದ್ರೆ ಜೆಸ್ಚರ್ ಕಂಟ್ರೋಲ್ ಅಲ್ಲಿ ನಿಮಗೆ ಮೋಷನ್ ಈ ತರ ಸ್ಲೈಡಿಂಗ್ ಮೋಷನ್. ಇದೆಲ್ಲ ಅಡ್ವಾನ್ಸ್ಡ್ ಫೀಚರ್ಸ್. ಹೌದು. ಸೊ ಇದು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇದು ಪ್ರೈಸ್ ಎಷ್ಟಾಗುತ್ತೆ ಸರ್? ಇದು ಪ್ರೈಸ್ ಬಂದು ನಿಮಗೆ MRP 39,990 ಇದೆ. ಓಕೆ. ಆಫರ್ ಬಂದು ನಿಮಗೆ ಅರೌಂಡ್ 22,900 ಆಗುತ್ತೆ. 22,900 ಗೆ ಸಿಗುತ್ತೆ. ಓಕೆ. ಇದರಲ್ಲೂ ನಿಮಗೆ 2 ಫೀಟ್ ಅಥವಾ 3 ಫೀಟ್ ಎರಡು ಮಾಡೆಲ್ಸ್ ಸಿಗುತ್ತೆ. ಓಕೆ ಓಕೆ ಸರ್. ಇದರಲ್ಲೇ ಬೇರೆ ಬೇರೆ ಡಿಸೈನ್ಸ್ ನ ನೋಡ್ತಾ ಹೋಗೋಣ ಈಗ. ಎಸ್. ಓಕೆ. ಇದರಲ್ಲಿ ನೆಕ್ಸ್ಟ್ ಈ ತರ ಬರುತ್ತೆ. ಓಕೆ. ಈ ತರ ಮಾಡೆಲ್ ಬಂದು ಸೇಮ್ ಜೆಸ್ಚರ್ ಕಂಟ್ರೋಲ್ ಅಲ್ಲಿ ಫ್ಲಾಪ್ ತರ ಓಪನ್ ಆಗುತ್ತೆ. ಓಕೆ. ಇದು ಬೇರೆ ತರ ಓಪನಿಂಗ್ ಇದೆ. ಹೌದು. ಸೇಮ್ ಫೀಚರ್ ಬಂದು ನಿಮಗೆ ಫಿಲ್ಟರ್ಲೆಸ್ ಟೆಕ್ನಾಲಜಿ ಬರುತ್ತೆ. ಕ್ಲೀನಿಂಗ್ ತುಂಬಾ ಈಸಿ ಈ ತರ ಫಿಲ್ಟರ್ಸ್ ಅಲ್ಲಿ. ಕ್ಲಿಪ್ ಆನ್ ಮೆಕ್ಯಾನಿಸಮ್ ಇದೆ ಇದರಲ್ಲಿ. ಈ ಫಿಲ್ಟರ್ ಹೀಗೆ ತೆಗಿಬಹುದು, ಈಸಿಯಾಗಿ ತೆಗೆದು ಬಿಸಿ ನೀರಲ್ಲಿ ಕ್ಲೀನ್ ಮಾಡ್ಕೊಬಹುದು. ಇದರಲ್ಲೂ ಆಟೋ ಕ್ಲೀನ್ ಫಂಕ್ಷನ್ ಇರುತ್ತೆ, ಮೋಷನ್ ಸೆನ್ಸರ್ ಇದೆ, ಆಯಿಲ್ ಕಲೆಕ್ಟರ್ ಇರುತ್ತೆ. Suction capacity 1300 cubic meters suction capacity, which is a very good suction capacity. Indian kind of cooking, Indian cooking 1300 is a very good suction capacity. ಯಾಕೆಂದ್ರೆ we use masala, oil ಎಲ್ಲ ಯೂಸ್ ಮಾಡ್ತಾ ಇರೋದು. ಈ ಸಕ್ಷನ್ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ. ಇದರದ್ದು ಪ್ರೈಸ್ ಬಂದು ನಿಮಗೆ 26,990 ಇದೆ. ಆಫರ್ ಬಂದು ನಿಮಗೆ ಅರೌಂಡ್ 20,500 ಆಗುತ್ತೆ. 20,500 ಸಿಗುತ್ತೆ. ಎಸ್. ಬ್ಲೋ ಹಾಟ್ ಅಲ್ಲಿ ಪ್ರತಿಯೊಂದು ಮಾಡೆಲ್ಸ್ ನಲ್ಲೂ ನಿಮಗೆ ಮೋಟರ್ ಮೇಲೆ ಆಮೇಲೆ ಬ್ಲೋವರ್ ಮೇಲೆ ಲೈಫ್ ಟೈಮ್ ವಾರಂಟಿ. ಅದು ಇನ್ಕ್ಲೈನ್ ಮಾಡೆಲ್ಸ್. ಇದು ಬಂದು ಟಚ್ ಇಲ್ಲ, ಪುಷ್ ಬಟನ್ ಟೈಪ್ ಮಾಡೆಲ್ಸ್. ಸ್ಲೀಕ್ ಆಗಿರುತ್ತೆ ನಿಮಗೆ. ಸಕ್ಷನ್ ಕೆಪಾಸಿಟಿ 1200 ಬರುತ್ತೆ. ಫಿಲ್ಟರ್ ಬಂದು ಮೆಶ್ ಟೈಪ್ ಫಿಲ್ಟರ್ ಬರುತ್ತೆ. ಈ ತರ ಮೆಶ್ ಟೈಪ್ ಫಿಲ್ಟರ್ ತೆಗೆದ ಬಿಸಿ ನೀರಲ್ಲಿ ಕ್ಲೀನ್ ಮಾಡಬಹುದು. ಫೀಚರ್ಸ್ ವೈಸ್ ಇವಾಗ ಲೇಟೆಸ್ಟ್ ಫೀಚರ್ಸ್ ಇದು ಒಂದಿದೆ, ಆಮೇಲೆ ಇದು ಇದೆರಡು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಕಾರ್ಡಿಂಗ್ ಟು ಪ್ರೈಸ್ ಕೂಡ ತುಂಬಾನೇ ಬೆಸ್ಟ್. ಈ ತರದೆಲ್ಲ ನೀವು ಐರನ್ ಮಾಡೆಲ್ಸ್ ಎಲ್ಲ ತಗೊಳ್ಳೋದ್ರಿಂದ ಈ ಮನೆಯೂ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟೊಂದು ನಾವು ವಾಲ್ಗೆ ಅಟ್ಯಾಚ್ ಮಾಡುವಂತ ಚಿಮ್ನೀಸ್ ನ ನೋಡ್ತಾ ಇದ್ವಿ. ಅಂಡ್ ಈಗ ತೀರಾ ಐರನ್ ಮಾಡೆಲ್ ಆಗುವಂತ ಸೀಲಿಂಗ್ ಅಟ್ಯಾಚ್ ಮಾಡುವಂತ ಚಿಮ್ನೀಸ್ ಗಳನ್ನ ತೋರಿಸ್ತೀನಿ. ಬಿಕಾಸ್ ತುಂಬಾ ಜನದ ಮನೇಲಿ ಏನು ಅಂತ ಅಂದ್ರೆ ಸೆಂಟರ್ ಅಲ್ಲಿ ಗ್ಯಾಸ್ ಸ್ಟವ್ ನ ಇಟ್ಟು ಕುಕ್ ಮಾಡೋದಿರ್ತೀರ, ಅವರೆಲ್ಲ ವಾಲ್ಗೆ ಅಟ್ಯಾಚ್ ಮಾಡೋದಕ್ಕಾಗಲ್ಲ ಚಿಮ್ನೀಸ್. ಸೊ ಅವರೆಲ್ಲ ಏನ್ ಮಾಡ್ಬೋದು ಅಂತ ಡೈರೆಕ್ಟ್ ಸೀಲಿಂಗ್ಗೆ ನಿಮ್ ಚಿಮ್ನೀಸ್ ನ ಫಿಕ್ಸ್ ಮಾಡಿ ನೀವು ಯೂಸ್ ಮಾಡ್ಬೋದು. ಸೊ ಈಗ ಬನ್ನಿ ಯಾವ್ದೆಲ್ಲ ಇದರಲ್ಲಿ ಯಾವ ಮಾಡೆಲ್ಸ್ ಇದೆ ಅಂಡ್ ಫೀಚರ್ಸ್ ಏನಿರುತ್ತೆ ಅಂಡ್ ಇದರ ಪ್ರೈಸ್ ಎಷ್ಟಾಗುತ್ತೆ ಅನ್ನೋ ಎಲ್ಲದನ್ನು ಕೂಡ ಹೇಳ್ತೀನಿ. ಸೊ ಬನ್ನಿ ಸರ್. ಇದು ಬಂದು ಐಲ್ಯಾಂಡ್ ಚಿಮ್ನಿ ಅಂತ ಕಾನ್ಸೆಪ್ಟ್. ಓಪನ್ ಆಗಿ ಕಿಚನ್ ಇದ್ರೆ, ಓಪನ್ ಕೌಂಟರ್ ಇದ್ರೆ, ಇವಾಗ ಸ್ಟೈಲಿಶ್ ಆಗಿ ಮಾಡೋರು ಕುಕಿಂಗ್ ಅವಾಗ ಓಪನ್ ಆಗಿರುತ್ತೆ. ಅಂದ್ರೆ ಸ್ಟ್ಯಾಂಡ್ ಈ ತರ ಬರುತ್ತೆ. ಅವಾಗ ಚಿಮ್ನಿ ಹಾಕೋದು ನಾವು ಸೀಲಿಂಗ್ ಮೇಲೆ ಮೌಂಟ್ ಮಾಡ್ತೀವಿ. ಇದಕ್ಕೆ ಐರನ್ ಚಿಮ್ನಿ ಅಂತ ಹೇಳ್ಬೋದು. ಇದು ಆಪರೇಷನ್ ಬಂದು ನಿಮ್ಗೆ 2 ಸೈಡ್ ನಲ್ಲೂ ಆಪರೇಟ್ ಮಾಡಬಹುದು. ಈ ಕಡೆನೂ ಆಪರೇಟ್ ಮಾಡಬಹುದು, ಈ ಸೈಡ್ ನಾನು ಆಪರೇಟ್ ಮಾಡಬಹುದು. 2 ಸೈಡ್ ಓಪನ್
ನಾವು ಕುಕ್ ಮಾಡೋದ್ರಿಂದ ನಾವು ಎರಡ್ ಕಡೆ ಕೂಡ ನಾವು ಯೂಸ್ ಮಾಡಬಹುದು. ಅದೊಂದು ಮೇಜರ್ ಅಡ್ವಾಂಟೇಜ್ ಅಂತ ಹೇಳಿ. ಇದರಲ್ಲೂ ಸಕ್ಷನ್ ಕೆಪಾಸಿಟಿ ಬಂದು 1300 ಬರುತ್ತೆ. ಓಕೆ. ಆಮೇಲೆ ಸೈಜ್ ಬಂದು 3 feet 90 ಸೆಂಟಿಮೀಟರ್ಸ್ ಸೈಜ್. ಓಕೆ, 3 feet ಇರುತ್ತೆ ಇದು. ಓಕೆ ಸರ್. 3 ಸ್ಪೀಡ್ ಕಂಟ್ರೋಲ್ ಮಾಡಬಹುದು. Okay. ಫಿಲ್ಟರ್ಸ್ ಬಂದು ಮೆಶ್ ಫಿಲ್ಟರ್ಸ್ ಬರುತ್ತೆ. ಈ ತರ ಮೆಶ್ ಫಿಲ್ಟರ್ಸ್ ಇರುತ್ತೆ. ಓಕೆ, ಈಸಿ ಟು ಯೂಸ್. ಓಕೆ. ಇದರಲ್ಲಿ ಆಯಿಲ್ ಕಲೆಕ್ಟರ್ ಬರುತ್ತೆ. ಓಕೆ. ಆಯಿಲ್ ಕಲೆಕ್ಟರ್ ಇಲ್ಲಿ ಬರುತ್ತೆ. ಹಾ. ಇದು ತೆಗೆದು ನಾವು ಆಯಿಲ್ ಕಲೆಕ್ಷನ್ ಏನಾದ್ರು ಇದ್ರೆ ತೆಗೆದು ಕ್ಲೀನ್ ಮಾಡಿ ಕ್ಲೀನ್ ಮಾಡಬಹುದು ನಾವು. ಓಕೆ ಸರ್. ಮತ್ತೆ ಅದೇ ಸೇಮ್ ಫೀಚರ್ಸ್ ಮೆಟಲ್ ಬ್ಲೋವರ್ಸ್ ಬರುತ್ತೆ, ಮೆಟಲ್ ಕೋರ್ ಬರುತ್ತೆ. ಓಕೆ. ವಾರಂಟಿ ಎಲ್ಲ ಕವರೇಜ್ ಸೇಮ್ Same 15 ಇರುತ್ತೆ. ಇಯರ್ಸ್ ಅಥವಾ ಲೈಫ್ ಟೈಮ್ ಅಂತ ಹೇಳುದು. ಇರುತ್ತೆ. ಓಕೆ ಸರ್. ಇದು ಒರಿಜಿನಲ್ ಪ್ರೈಸ್ ಬಂದು 46,990 ಇದೆ. Okay. ಆಫರ್ ಅಲ್ಲಿ 35,500 ಆಗುತ್ತೆ. 35,500 ಹೌದು. ಆಗುತ್ತೆ. ಓಕೆ ಸರ್. ತುಂಬಾ ಚೆನ್ನಾಗಿದೆ. ಯಾರು ಸೆಂಟರ್ ಅಲ್ಲಿ ಮನೆಯಲ್ಲಿ ಮಧ್ಯದಲ್ಲಿ ಇಟ್ಟು ನೀವು ಗ್ಲಾಸ್ ಟಾಪ್ ನ ಯೂಸ್ ಮಾಡ್ತೀರಾ ಅಂತ ಅನ್ನೋದು ಈ ತರ ಚಿಮ್ನೀಸ್ ನ ನೀವು ಈಸಿಯಾಗಿ ಯೂಸ್ ಮಾಡಬಹುದು. ಬಿಕಾಸ್ ತುಂಬಾ ಜನ ಮನೇಲಿ ಏನಾಗುತ್ತೆ ಅಂದ್ರೆ ವಾಲ್ ಗೆ ಅಟ್ಯಾಚ್ ಮಾಡಿ ಚಿಮ್ನೀಸ್ ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಅವರೆಲ್ಲ ಈ ತರ ಮಾಡೆಲ್ಸ್ ನ ನೀವು ಡೆಫಿನೆಟ್ಲಿ ಯೂಸ್ ಮಾಡಬಹುದು. ಅಂಡ್ ಅಕಾರ್ಡಿಂಗ್ ಟು ಪ್ರೈಸ್ ತುಂಬಾನೇ ಕಡಿಮೆ ಬೆಲೆಗೆ ನಿಮ್ಗೆ ಈ ತರ ಚಿಮ್ನೀಸ್ ಎಲ್ಲ ಸಿಕ್ಬಿಡತ್ತೆ. ಅಂಡ್ ಮೊದಲೇ ಹೇಳಿದಾಗ ನಿಮಗೆ ಇನ್ಸ್ಟಾಲೇಷನ್ ಫೀಸ್ ಕೂಡ ಇರೋದಿಲ್ಲ. ನೀವು ಈಸಿಯಾಗಿ ನನ್ನ ಚಾನೆಲ್ ಮುಖಾಂತರ ನೀವು ಬಂದ್ರಿ ಅಂದ್ರೆ ಸರ್ ಹೇಳಿದ್ರೆ ಸರ್ ಡೆಫಿನೆಟ್ಲಿ ಇನ್ಸ್ಟಾಲೇಷನ್ ಚಾರ್ಜಸ್ ತಗೊಳ್ಳೋದಿಲ್ಲ. ಸೊ ಇಷ್ಟೊಂದು ಯಾವ್ಯಾವ್ದೆಲ್ಲ ಚಿಮ್ನೀಸ್ ಸಿಗುತ್ತೆ ಅಂತ ನೋಡಿದಾಯ್ತು. ಅಂಡ್ ಇವಾಗ ಗ್ಲಾಸ್ ಟಾಪ್ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಬೇಸಿಕ್ ಮಾಡೆಲ್ ಇಂದ ಇದ್ದು ಐಎನ್ ಮಾಡೆಲ್ ನಿಮ್ಗೆ ಎಲ್ಲಾ ತರದ ಗ್ಲಾಸ್ ಟಾಪ್ ಗಳು ಸಿಗುತ್ತೆ. ಸೊ ಈಗ ಬನ್ನಿ ಒಂದೊಂದೇ ನೋಡ್ತಾ ಹೋಗೋಣ. ಸರ್ ಬನ್ನಿ ಸರ್ ಎಕ್ಸ್ಪ್ಲೇನ್ ಮಾಡಿ. ಇದು ಜಾಸ್ಪರ್ ಅಂತ 4 ಬರ್ನರ್ಸ್ ಬರುತ್ತೆ, 3 ಬರುತ್ತೆ, 2 ಬರ್ನರ್ಸ್ ಬರುತ್ತೆ. ನಿಮಗೆ ಮೇಜರ್ ಅಡ್ವಾಂಟೇಜ್ ಬಂದು ಈ ಬರ್ನರ್ಸ್ ಇವ್ರದೇ ಪೇಟೆಂಟೆಡ್ ಟೆಕ್ನಾಲಜಿ. ಅಂದ್ರೆ ಬ್ಲೋ ಹಾಟ್ ದೇ ಪೇಟೆಂಟೆಡ್ ಆಗಿ ಇರೋದು ಬರ್ನರ್ಸ್ ಇದೆಲ್ಲ. ನಾರ್ಮಲ್ ನಮ್ದು ಟ್ರೆಡಿಷನಲ್ ಬರ್ನರ್ಸ್ ತರ ಅಲ್ಲ. ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಬೇಸ್ ಬಂದು ಬ್ರಾಸ್ ಅಲ್ಲೇ ಬರುತ್ತೆ. ಎಫಿಷಿಯನ್ಸಿ ಜಾಸ್ತಿ ಬರುತ್ತೆ. ಈ ತರ ಪೇಟೆಂಟ್ ಇರೋದ್ರಿಂದ ಈ ತರ ಬೇರೆ ಕಡೆಯಲ್ಲೂ ಕೂಡ ಸಿಗೋದಿಲ್ಲ. ಎಫಿಷಿಯನ್ಸಿನೂ ಜಾಸ್ತಿ ಇರುತ್ತೆ. ಕುಕಿಂಗ್ ಟೈಮ್ ಕಡಿಮೆ ಆಗುತ್ತೆ. ಗ್ಯಾಸ್ ಕನ್ಸಂಪ್ಷನ್ ಕಡಿಮೆ ಆಗಿರುತ್ತೆ. ಇವಾಗ ಆಟೋ ಇಗ್ನಿಷನ್ ಬರುತ್ತೆ, ಇದರಲ್ಲಿ ಮ್ಯಾನ್ಯುಯಲ್ ಇಗ್ನಿಷನ್ ಬರುತ್ತೆ. 2 ತರನು ನೀವು ಚೂಸ್ ಮಾಡಬಹುದು ಯಾವ್ದು ಬೇಕು ಅಂತ. ಆಟೋ ಇಗ್ನಿಷನ್, ಹೌದು. ಇದು ಆಟೋ ಇಗ್ನಿಷನ್ ಬಂದು ನಿಮ್ಗೆ ಬ್ಯಾಟರಿ ಆಪರೇಟೆಡ್ ಅಲ್ಲ, ಪೀಸೋ ಎಲೆಕ್ಟ್ರಿಕ್. ಪೀಸೋ ಎಲೆಕ್ಟ್ರಿಕ್ ಅಂದ್ರೆ ನಮ್ದು ಲೈಟರ್ ಯೂಸ್ ಮಾಡೋ ತರಾನೇ ಇದು ಲೈಟ್ ಮಾಡಬಹುದು. ಓನ್ಲಿ ಥಿಂಗ್ ನಿಮ್ಗೆ ಲೈಟರ್ ಬೇಡ ಇದರಲ್ಲೇ ನೀವು ಟರ್ನ್ ಮಾಡಿದ್ರೆ ಅದು ಆನ್ ಆಗುತ್ತೆ. ಈ ತರ ಆನ್ ಆಗುತ್ತೆ. ಇದೆಲ್ಲ ಅಡ್ವಾನ್ಸ್ ಫೀಚರ್ಸ್ ಎಲ್ಲಾರ ಮೇಲೂ ಇರಬೇಕು ಈ ತರದೆಲ್ಲ ಗ್ಲಾಸ್ ಟಾಪ್ಸ್ ಅಂತ ನನ್ನ ಅಭಿಪ್ರಾಯ. ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಇದು ಆಫ್ ಮಾಡೋದು ಬಂದು ಜಸ್ಟ್ ಈಗ ಅಷ್ಟೇ. ಪ್ಯಾನ್ ಸ್ಟ್ಯಾಂಡ್ ಒಂದು ಹೆವಿ ಪ್ಯಾನ್ ಸ್ಟ್ಯಾಂಡ್ ಬರುತ್ತೆ ನಿಮಗೆ. ಇದು ತುಂಬಾ ಲೈಫು ಬರುತ್ತೆ ನಿಮ್ಗೆ, ಕೋಟೆಡ್ ಆಗಿರುತ್ತೆ, ಲೈಫು ಜಾಸ್ತಿ ಬರುತ್ತೆ. ಟಾಪ್ ಬಂದು ಗ್ಲಾಸ್ ಟಾಪ್ ಬರುತ್ತೆ, ಟಫ್ ಅಂಡ್ ಗ್ಲಾಸ್ ಇದು. ಹಂಗಾದ್ರೆ ನೀವು ಏನಾದ್ರೂ ಕೈಯಿಂದ ಸ್ಲಿಪ್ ಆಗಿದ್ರು ಏನು ಆತರ ಒಡೆದೋಗೋ ಚಾನ್ಸಸ್ ಕಡಿಮೆ ಇದೆ. ತುಂಬಾ ಹೆವಿ ಇದೆ. ಹೆವಿ ಆಗಿದೆ. ಕೆಲವೊಂದು ಏನಾಗುತ್ತೆ ಅಂದ್ರೆ ಬ್ರೇಕ್ ಆಗೋಗ್ಬಿಡುತ್ತೆ. ಬ್ರೇಕ್ ಆಗುತ್ತೆ, ಅದು ಕೆಲವು ಚಾನ್ಸಸ್ ಇದೆ. ಇದು ಟಫ್ ಅಂಡ್ ಆಗಿರುತ್ತೆ, ಗ್ಲಾಸು ಚೆನ್ನಾಗಿದೆ. ಸೊ ಯೂಸ್ ಮಾಡೋದಕ್ಕೆ ಸ್ಪೇಸು ನಿಮ್ಗೆ ಮಧ್ಯದಲ್ಲಿ ವರ್ಕಿಂಗ್ ಸ್ಪೇಸ್ ಜಾಸ್ತಿ ಇರುತ್ತೆ. ಕೆಲವೊಂದು ಏನಾದ್ರು ಕುಕ್ಕರ್ ಇಟ್ಬಿಟ್ರೆ ಪ್ಯಾನ್ ಇಡೋದಕ್ಕೆ ಜಾಗ ಇರೋದಿಲ್ಲ, ಕಷ್ಟ ಆಗುತ್ತೆ. ಸೊ ಇದು ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ ಅಂದ್ರೆ. ಅಂಡ್ ನನ್ನ ಫೀಚರ್ಸ್ ಆಕ್ಚುಲಿ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಈ ತರ ಫೀಚರ್ಸ್ ಎಷ್ಟು ಚೆನ್ನಾಗಿದೆ. ಅಂಡ್ ಇದು ಬರ್ನರ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಪೇಟೆಂಟ್ ಆಗಿರೋದ್ರಿಂದ. ಅಂಡ್ ಡಿಸೈನ್ ತುಂಬಾ ಇಷ್ಟ ಆಯ್ತು ನನಗೆ. ಡಿಫ್ರೆಂಟ್ ಆಗಿದೆ. ಇದು ಬಂದು ನಿಮಗೆ MRP 10,990 ಇದೆ. ಆಫರ್ ಹೋಗಿ ನಿಮಗೆ ಅರೌಂಡ್ 7,200 ಆಗುತ್ತೆ. 7,200 ಆಗುತ್ತೆ. ಓಕೆ ಸರ್. ಅಂಡ್ ಬಿಕಾಸ್ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಪ್ರೈಸ್ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಅಂಡ್ ಅಡ್ವಾನ್ಸ್ ಫೀಚರ್ಸ್ ಎಲ್ಲ ಇರೋದ್ರಿಂದ ಇಷ್ಟು ಪ್ರೈಸ್ ಬಿದ್ದೇ ಬೀಳುತ್ತೆ ಅಂತ ನನ್ನ ಅಭಿಪ್ರಾಯ. ಅಂಡ್ ಬೇಸಿಕ್ ಮಾಡೆಲ್ಸ್ ಕೂಡ ಇದೆ, ಅದ್ರ ಪ್ರೈಸಸ್ ಕೂಡ ಕಡಿಮೆ ಇರುತ್ತೆ. ಬಟ್ ಏನಂತಂದ್ರೆ ನೀವು ಅಡ್ವಾನ್ಸ್ ಫೀಚರ್ಸ್ ಗ್ಲಾಸ್ ಟಾಪ್ ಅಂತ ಬಂದಾಗ ಅದು ಫೀಚರ್ಸ್ ಜಾಸ್ತಿ ಇರೋದ್ರಿಂದ ಪ್ರೈಸ್ ಕೂಡ ಅಷ್ಟೇ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಇದೆಲ್ಲ ISI ಸರ್ಟಿಫೈಡ್. ಎಲ್ಲ ISI ಸರ್ಟಿಫೈಡ್ ಪ್ರಾಡಕ್ಟ್ಸ್. ಸೇಫ್ಟಿ ವೈಸ್ ಎಲ್ಲ ತುಂಬಾ ಪ್ರಾಂಪ್ಟ್ ಆಗಿರುತ್ತೆ. ಸರ್ವಿಸ್ ಕೂಡ ನಮ್ದು ಓನ್ ಸರ್ವಿಸ್ ಸೆಂಟರ್ ಇಲ್ಲೇ ಬೆಂಗಳೂರು ಬೇಸ್ಡ್. ಸೊ ನಿಮ್ಗೆ ಯಾವಾಗ ಬೇಕಾದ್ರೂ ವಿತಿನ್ 24 ಅವರ್ಸ್, ಬಿಟ್ವೀನ್ 24 to 48 ಅವರ್ಸ್ ಅವರೇ ಮನೆಗೆ ಬಂದು ಸರ್ವಿಸ್ ಮಾಡಿ ಅಥವಾ ಸ್ಪೇರ್ಸ್ ಏನಾದ್ರು ಚೇಂಜ್ ಮಾಡಬೇಕಾಗಿದ್ರು ಚೇಂಜ್ ಮಾಡಿ ಕೊಡ್ತಾರೆ. ಕುಕ್ ಟಾಪ್ಸ್ ಅಲ್ಲಿ ಇದೊಂದು ಸ್ವಲ್ಪ ಹೈಯರ್ ಅಂಡ್ ಸ್ಲೀಕ್ ಆಗಿರುತ್ತೆ, ಅದ್ರಷ್ಟು ಹೈಟ್ ಬರಲ್ಲ, ಸ್ಲೀಕ್ ಆಗಿರುತ್ತೆ. ಇದು ಮ್ಯಾನ್ಯುಯಲ್ ಇಗ್ನಿಷನ್ ಬರುತ್ತೆ, ಲೈಟರ್ ಯೂಸ್ ಮಾಡಬೇಕಾಗುತ್ತೆ. ಫ್ಲೈಮ್ ಬಂದು ತಿರ್ಗಾ ಬರ್ನರ್ಸ್ ಬಂದು ಇವ್ರದೇ ಪೇಟೆಂಟೆಡ್ ಬರ್ನರ್ಸ್. ಕಾನ್ಸಂಟ್ರಿಕ್ ಸರ್ಕಲ್ಸ್ ಆಗಿ ಬರುತ್ತೆ ನಿಮ್ಗೆ ಫ್ಲೇಮ್. ಇದ್ರಲ್ಲೂ ಎಫಿಷಿಯನ್ಸಿ ತಿರ್ಗಾ ಚೆನ್ನಾಗಿರುತ್ತೆ. ಆಮೇಲೆ ಲೈಫು ಜಾಸ್ತಿ, ಕುಕಿಂಗ್ ಟೈಮ್ ಕಡಿಮೆ, ಗ್ಯಾಸ್ ಕನ್ಸಂಪ್ಷನ್ ಕಡಿಮೆ ಆಗಿರುತ್ತೆ. ಇದು
ಹೆವಿ ಆಗಿದೆ ಹೆವಿ ಆಗಿದೆ ಇದು. ಕ್ಯಾಸ್ಟ್ ಅಂಡ್ ಹೆವಿ ಪ್ಯಾನ್ ಸಪೋರ್ಟ್ ಬರುತ್ತೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಗೊತ್ತಾಗ್ತಾ ಇದೆ ಕ್ವಾಲಿಟಿ. ಗ್ಲಾಸ್ ಟಾಪ್ ಅದೇ ತರ ಡ್ಯೂಯಲ್ ಕಲರ್ ಬರುತ್ತೆ ನಿಮ್ಗೆ. ಒಂದ್ ಸ್ವಲ್ಪ ಗ್ರೀನಿಶ್ ವೈಟಿಶ್ ಆಮೇಲೆ ಬ್ಲಾಕ್ ಜೊತೆ ಬ್ಲಾಕ್ ಜೊತೆ ಡ್ಯೂಯಲ್ ಕಲರ್ ಬರುತ್ತೆ. ಸೊ ಇದು ಬಂದು ಹೈಟ್ ಕಡಿಮೆ ಇರುತ್ತೆ, ಹೈಟ್ ಕಡಿಮೆ ಇರುತ್ತೆ, Okay. ಸ್ಲೀಕ್ ಆಗಿರುತ್ತೆ. Sleek ಆಗಿರುತ್ತೆ. ಸೊ ಇದು ಬಂದು ಇಲ್ಲಿ ಕೊಟ್ಟಿದ್ದಾರಲ್ಲ, Knobs ಬಂದು side ಅಲ್ಲಿ ಇಲ್ಲಿ ಬಂದಿದೆ. ಸೊ ಒಂದೊಂದ್ರಲ್ಲಿ ಒಂದೊಂದ್ ತರ ಇದೆ ನಾಬ್ಸ್. ಫೀಚರ್ ವೈಸ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ಬಂದು ಮ್ಯಾನ್ಯುಯಲ್ ಅಲ್ವಾ ಸರ್? Manual ಮ್ಯಾನ್ಯುಯಲ್ ಇಗ್ನಿಷನ್ ಬರುತ್ತೆ. ಸೊ ಇದು ಪ್ರೈಸ್ ಬಂದು ಸರ್, ಇದು ಪ್ರೈಸ್ ನಿಮ್ಗೆ 9,990 MRP ಇದೆ. ಓಕೆ, ಆಫರ್ ಅಲ್ಲಿ 7,500 ಆಗುತ್ತೆ. 7,500 ಆಗುತ್ತೆ. ಗ್ಲಾಸ್ ಕೂಡ ಬ್ರೇಕ್ ಆಗಲ್ಲ, ಇದು ಟಫ್ ಅಂಡ್ ಗ್ಲಾಸ್. ಟಫ್ ಅಂಡ್ ಗ್ಲಾಸ್ ಇರುತ್ತೆ. ಅದೇ ಅಲ್ಲಿ ತೋರಿಸಿರೋ ತರ ಸೇಮ್. ಏನಾದ್ರೂ ಕೈಯಿಂದ ಸ್ಲಿಪ್ ಆಗಿದ್ರೆ ಅಷ್ಟೇನ್ ಪ್ರಾಬ್ಲಮ್ ಆಗಲ್ಲ. ಸರ್ ಓಕೆ, ಟಫ್ ಅಂಡ್ ಟೆಂಪರ್ಡ್ ಗ್ಲಾಸ್ ಇದೆ. ಓಕೆ. ಸೊ ಕೆಳಗಡೆ ಬಾಟಮ್ ಬಂದು ಓಪನ್ ಆಗಿರುತ್ತೆ. ಓಪನ್ ಆಗಿರುತ್ತೆ. ಮೇಜರ್ ಅಡ್ವಾಂಟೇಜ್ ಏನು ಅಂದ್ರೆ ಏನಾದ್ರೂ ಸ್ಪಿಲ್ಲೇಜ್ ಇದ್ರೆ ಇಲ್ಲ ಏನಾದ್ರೂ ಸ್ಪಿಲ್ ಆಗಿದ್ರು ಗ್ರಾನೈಟ್ ಮೇಲೆ ಬರುತ್ತೆ, ಅದು ಒಳಗಡೆ ಕಲೆಕ್ಟ್ ಆಗಲ್ಲ, ಕಲೆಕ್ಟ್ ಆಗೋದಿಲ್ಲ, ನೀವು ಇಲ್ಲಿ ಕ್ಲೀನ್ ಮಾಡಬಹುದು. ಓಕೆ ಸರ್. ಸೊ ಇದಕ್ಕೆ ಬಂದು ಕೆಳಗಡೆ ಅದು ಕೂಡ ಆಗಿದೆ, ಅದು ಅಷ್ಟೇ ಓಪನ್ ಆಗಿದೆ. ಓಪನ್ ಆಗಿರುತ್ತೆ. ಸೊ ಸ್ಪಿಲ್ಲರ್ಸ್ ಕೆಳಗಡೆ ಇರುತ್ತೆ, ನಾವು ಕ್ಲೀನ್ ಮಾಡ್ಕೊಬಹುದು. Yes. ಓಕೆ. ಇದ್ರಲ್ಲೂ ನಿಮ್ಗೆ 2 burners ಸ್ಪೆಸಿಫಿಕೇಶನ್ 2, 3 and 4. ಓಕೆ, 2, 3 and 4 ಮೂರು ತರದ್ದು ಸಿಗುತ್ತೆ ನಿಮಗೆ. ಓಕೆ, ಇದು ಬಂದು 2 burners ಆಗುತ್ತೆ. 2 burners. ಈಗ ಅಷ್ಟೊಂದು ಗ್ಲಾಸ್ ಟಾಪ್ಸ್ ನೋಡಿದಾಯ್ತು. ಈಗ ನೆಕ್ಸ್ಟ್ ಟಾಪ್ಸ್ ಎಲ್ಲ ಯಾವ್ಯಾವ ಇದೆ ಅನ್ನೋದನ್ನ ನೋಡ್ಕೊಂಡು ನಾನು ಪ್ರೈಸಸ್ ಕೂಡ ಹೇಳ್ತೀನಿ, ಬನ್ನಿ. ಸರ್ ಹೇಳಿ ಸರ್. ಹಾಬ್ಸ್ ಇದು ಒಂದು ಇಂಪೀರಿಯಲ್ ಮಾಡೆಲ್ ಅಂತ. ಓಕೆ, ಸೈಜ್ ಬಂದು 75 ಸೆಂಟಿಮೀಟರ್ಸ್ ಬರುತ್ತೆ. ಓಕೆ, ಸ್ಟಾರ್ಟಿಂಗ್ ರೇಂಜ್ ಅಲ್ಲಿ ಇದೆ 3 burners ಅಲ್ಲಿ ಸ್ಟಾರ್ಟ್ ಆಗೋದು ಈ ರೇಂಜ್. ಓಕೆ ಸರ್. ಇದು ಬಂದು ನಿಮ್ಗೆ 3 burners, ಒಂದು ಟ್ರಿಪಲ್ ರಿಂಗ್ ಬರ್ನರ್ ಬರುತ್ತೆ. ಟ್ರಿಪಲ್ ರಿಂಗ್ ಅಂದ್ರೆ ನಿಮ್ಗೆ 3 ಫ್ಲೇಮ್ ಬರುತ್ತೆ ಇದ್ರಲ್ಲಿ. ಒಂದು ಎಕ್ಸ್ಟರ್ನಲ್ ಈ ಹೋಲ್ಡ್ಸ್ ಕಾಣಿಸ್ತಾ ಇದೆ ಇಲ್ಲಿಂದ, ಮತ್ತೆ ಒಳಗಡೆ ರಿಂಗ್ ಇಂದ, ಮತ್ತೆ ಈ ಸಿಂಗಲ್ ರಿಂಗ್ ಇಂದಾನು 3 ಫ್ಲೇಮ್ಸ್ ಬರುತ್ತೆ. ಅದಕ್ಕೆ ಇದು ಟ್ರಿಪಲ್ ರಿಂಗ್ ಬರ್ನರ್ ಅಂತ ಬರ್ನರ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇದ್ರದ್ದು ಎಫಿಷಿಯನ್ಸಿನೂ ಸ್ವಲ್ಪ ಜಾಸ್ತಿ, ಯಾಕಂದ್ರೆ ಜಾಸ್ತಿ ಫ್ಲೇಮ್ ಬರುತ್ತೆ. ಹೌದು. ದೊಡ್ಡ ಪಾತ್ರೆಗಳೆಲ್ಲ ಇದ್ರ ಮೇಲೆ ಹಾಕ್ಬೋದು. ಓಕೆ, ತವಾ, ದೋಸೆ ಕಲ್ಲು ಆ ತರ ಎಲ್ಲ ಇದ್ರ ಮೇಲೆ ಹಾಕ್ಬೋದು. ಓಕೆ. ಡಬಲ್ ರಿಂಗ್ ಬರುತ್ತೆ ಇದು ಒಂದು ಬರ್ನರು, Okay. 2 ಫ್ಲೇಮ್ ಬರುತ್ತೆ ಇದರಲ್ಲಿ. ಇದು ಮೀಡಿಯಂ ಸೈಜ್, ಆಮೇಲೆ ಚಿಕ್ಕದು ಒಂದು ಬರ್ನರು ಬರುತ್ತೆ. ಓಕೆ ಸರ್, ಓಕೆ ಓಕೆ ಓಕೆ. ಇದರೆಲ್ಲ ಬೇಸ್ ಬಂದು ನಿಮ್ಗೆ ಅಲ್ಯೂಮಿನಿಯಂ ಅಲ್ಲಿ ಬರುತ್ತೆ, ಅಲ್ಯೂಮಿನಿಯಂ ಬೇಸ್ ಬರುತ್ತೆ. ಸರ್ ಇದರಲ್ಲಿ ಕಲರ್ಸ್ ಏನಾದ್ರು ಬೇರೆ ಸಿಗುತ್ತೆ? ಕಲರ್ಸ್ ಬರುತ್ತೆ ಇದರಲ್ಲಿ. ಇವಾಗ ನಮ್ದು ಹೊಸದಾಗಿ ಆಡ್ ಮಾಡಿರೋದು ಬ್ರಾಸ್ ಬೇಸು ಬರ್ತಾ ಇದೆ. ಓಕೆ ಓಕೆ ಓಕೆ. ಬೇಸ್ ಬ್ರಾಸ್ ಅಲ್ಲಿ ಬಂದ್ರೆ ನಿಮ್ಗೆ ಎಫಿಷಿಯನ್ಸಿ ಇನ್ನೂ ಇನ್ನೂ ಜಾಸ್ತಿ ಇರುತ್ತೆ, ಲೈಫು ಜಾಸ್ತಿ ಚೆನ್ನಾಗಿರುತ್ತೆ ಬರ್ನರ್ಸ್. ಸೊ ಅದು ಮೇಜರ್ ಡಿಫರೆನ್ಸ್ ಅಂತಾನೆ ಹೇಳ್ಬೋದು. ಓಕೆ, ಇದು ನಾಕ್ ಡಿಸೈನ್ ಕೂಡ ನನಗೆ ತುಂಬಾ ಇಷ್ಟ ಆಯ್ತು. ನಾಬ್ಸ್ ಬಂದು ನಿಮ್ಗೆ 3 burners ಗೆ 3 ಅಕ್ರಿಲಿಕ್ ಫಿನಿಶ್, ಅಂದ್ರೆ ಪ್ಲಾಸ್ಟಿಕ್ ಟೈಪ್. ಒಳ್ಳೆ ಥಿಂಗ್ ನಿಮ್ಗೆ ಇದು ಒಡೆದೋಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ. ಚೆನ್ನಾಗಿ ಮಾಡಿದ್ದಾರೆ ಅವರು. ಓಕೆ, ಪ್ರಾಡಕ್ಟ್ ಗೆ ಇದು ಮ್ಯಾಚ್ ಆಗ್ತಾ ಇದೆ. ನಾಬ್ಸ್ ಯಾವ್ದು ಕಂಪ್ಲೇಂಟ್ಸ್ ಆ ತರ ಪ್ರಾಬ್ಲಮ್ ಬರ್ತಾ ಇಲ್ಲ. ಓಕೆ ಸರ್. ಮತ್ತೆ ಇದು ಟಾಪ್ ಕೂಡ ಅಷ್ಟೇ ಡ್ಯೂಯಲ್ ಕಲರ್, ಡ್ಯೂಯಲ್ ಕಲರ್ ಬರುತ್ತೆ. ಒಂದು ಬ್ಲಾಕ್ ವೈಟ್ ಡ್ಯೂಯಲ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಕಾಂಬಿನೇಷನ್ ಚೆನ್ನಾಗಿದೆ. ಪ್ಯಾನ್ ಸಪೋರ್ಟ್ ಬಂದು ಹೆವಿಯಾಗಿ ಕ್ಯಾಸ್ಟ್ ಐರನ್ ಅಲ್ಲಿ ಪ್ಯಾನ್ ಸಪೋರ್ಟ್ ಬರುತ್ತೆ. ಓಕೆ, ಇದನ್ನು ಅಷ್ಟೇ 8 mm ಟಫ್ ಅಂಡ್ ಗ್ಲಾಸ್ ಬರುತ್ತೆ. 8 mm ಟಫ್ ಅಂಡ್ ಗ್ಲಾಸ್ ವಿತ್ ಬೆವೆಲಿಂಗ್. ಓಕೆ, ಬೆವೆಲಿಂಗ್ ಅಂದ್ರೆ ಎಡ್ಜಸ್ ನೋಡಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ಸ್ಲಾಂಟ್ ಆಗಿರುತ್ತೆ. ಇದು ಹಾಬ್ ಆಗಿರೋದಕ್ಕೆ ನಾವು ಕಟ್ ಮಾಡಿ ಒಳಗಡೆ ಪ್ಲೇಸ್ ಮಾಡಿದ್ರೆ ನೀರೇನಾದ್ರೂ ಬಿದ್ರೆ ಇದ್ರ ಮೇಲೆ ಸ್ಪಿಲ್ಲೇಜ್ ಆದ್ರೆ ಕೆಳಗಡೆ ಡೈರೆಕ್ಟ್ ಆಗಿ ಒಳಗಡೆ ಹೋಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಓಕೆ ಸರ್. ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸರ್ ಇದು ಪ್ರೈಸ್ ಬಂದು ಎಷ್ಟು ಸರ್? ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ MRP 15,990 ಇದೆ. ಓಕೆ, ಸ್ಪೆಷಲ್ ಆಫರ್ ಆಗಿ ಇದು 9,990 ಇರುತ್ತೆ. ಮತ್ತೆ ನಮ್ಗೆ ಆಕ್ಚುಲಿ ಗ್ಲಾಸ್ ಟಾಪ್ ತಗೊಳ್ಳೋದು ಪ್ರೈಸ್ ಗೆ ನಮ್ಗೆ ಹಾಫ್ ಸಿಕ್ಬಿಡುತ್ತೆ. ಕುಕ್ ಟಾಪ್ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಹಾಫ್ ಸಿಕ್ಬಿಡುತ್ತೆ. ಓಕೆ, ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಇದು ಪ್ರೈಸ್ ಅಕಾರ್ಡಿಂಗ್ ಟು ಪ್ರೈಸ್ ನಮ್ಗೆ ಹಾಫ್ಸ್ ಸಿಗ್ತಾ ಇರೋದ್ರಿಂದ ನಿಮಗೆ ಗೋ ಫಾರ್ ಡೈರೆಕ್ಟ್ಲಿ ಎಸ್ ಡೆಫಿನೆಟ್ಲಿ. ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ ಮನೇಲಿ ಈ ತರದೆಲ್ಲ ಇಟ್ಬಿಟ್ರೆ. ಓಕೆ ಸರ್. ಇದು ಮ್ಯಾನ್ಯುಯಲ್ ಹೇಗೆ? ಇದು ಆಟೋ ಇಗ್ನಿಷನ್, ಎಲೆಕ್ಟ್ರಿಕಲಿ ಬ್ಯಾಟರಿ ಆಪರೇಟೆಡ್. ಬ್ಯಾಟರಿ ಒಂದು ಫ್ಯಾಟ್ ಸೈಜ್ ಡಿ ಸೈಜ್ ಬ್ಯಾಟರಿ ಬರುತ್ತೆ. ಒಂದೇ ನಂಬರ್, ಅದು ಒಂದು 25 to 50 rupees ಒಳಗಡೆ ಬರುತ್ತೆ. ಅದು ಒಂದು ಹಾಕಿದ್ರೆ ನಿಮ್ಗೆ ಅದು ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮೋಸ್ಟ್ಲಿ ಒಂದು 4 to 5 months ಮಿನಿಮಮ್ ಬರುತ್ತೆ ನಿಮ್ಗೆ ಆಟೋ ಇಗ್ನಿಷನ್. ಆಮೇಲೆ ಇದು ಆಟೋ ಇಗ್ನಿಷನ್ ಟಿಪ್ಸ್ ಬಂದು ನಿಮ್ಗೆ ಬ್ರಾಸ್ ಅಲ್ಲಿ ಕವರ್ಡ್ ಆಗಿರುತ್ತೆ. ಅದು ಪ್ರತಿಯೊಂದು ಹಾಬಲ್ಲೂ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಬ್ರಾಸ್ ಟಿಪ್ ಬರುತ್ತೆ.
ಓಕೆ ಅದ್ ಅಡ್ವಾಂಟೇಜ್ ಏನು ಅಂದ್ರೆ ನಿಮ್ಗೆ ಏನಾದ್ರೂ ಅದ್ರ ಮೇಲೆ ಬಿದ್ರೂನು ಅಥವಾ ಟಚ್ ಆಗುವಾಗ ಅದು ಒಡೆದೋಗೋ ಚಾನ್ಸಸ್ ಕಡಿಮೆ. ಕಡಿಮೆ ಇರುತ್ತೆ. ಮೆಟಲ್ ಆಗುತ್ತೆ. ಮೆಟಲ್ ಆಗಿರೋದು. ಓಕೆ, ಇಷ್ಟೆಲ್ಲಾ ಫೀಚರ್ಸ್ ಇದೆ. ಇಷ್ಟು ಅಕಾರ್ಡಿಂಗ್ ಟು ಪ್ರೈಸ್ ಇಷ್ಟೆಲ್ಲಾ ಫೀಚರ್ಸ್ ಇದೆ ಅಂತಂದ್ರೆ ಆರಾಮಾಗಿ ತಗೊಳ್ಬಹುದು ನಾವು. ಓಕೆ ಸರ್, ಈ ಮಾಡೆಲ್ ಆಯ್ತು. ಈಗ ಬೇರೆ ಮಾಡೆಲ್ ನೋಡ್ತಾ ಹೋಗೋಣ. ಎಸ್, ಡೆಫಿನೆಟ್ಲಿ 60 ಸೆಂಟಿಮೀಟರ್ಸ್ ಅಲ್ಲಿ ಈ ತರ ಮಾಡೆಲ್ ಬರುತ್ತೆ. ಇದು 60 ಸೆಂಟಿಮೀಟರ್ 60 ಸೆಂಟಿಮೀಟರ್ಸ್ ಅಥವಾ 2 ಫೀಟ್. 2 ಫೀಟ್. ಓಕೆ, ಅದು ಸ್ಮಾಲ್ ಕಿಚನ್ಸ್ ಎಲ್ಲ ಇದ್ರೆ ಸ್ಮಾಲ್ ಕಿಚನ್ಸ್ ಆಗಿದ್ರೆ ನೀವು ಇದು ಯೂಸ್ ಮಾಡಬಹುದು. 4 ಬರ್ನರ್ಸ್ ಬರುತ್ತೆ. ಒಂದು ಜಂಬೋ ಸೈಜ್ ಬರ್ನರ್ ಬರುತ್ತೆ, ಅದೇ ಟ್ರಿಪಲ್ ರಿಂಗು ಜಂಬೋ ಸೈಜ್ ಬರುತ್ತೆ. ಜಾಸ್ತಿ ಹೈ ಫ್ಲೇಮ್ ಬರುತ್ತೆ. ತುಂಬಾ ಹೈ ಫ್ಲೇಮ್ ಬರುತ್ತೆ, ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಅದೇ ತರ ಟ್ರಿಪಲ್ ರಿಂಗ್ ಒಂದು ಚಿಕ್ಕದು ಬರುತ್ತೆ, ಮೀಡಿಯಂ ಅಲ್ಲಿ ಬರುತ್ತೆ. ಒಂದು ಡಬಲ್ ರಿಂಗ್, ಇದು ತುಂಬಾ ಸ್ಮಾಲ್ ಆಗುತ್ತೆ. ಓಕೆ, ಸ್ವಲ್ಪ ಕಡಿಮೆ ಉರಿ ಬೇಕು ಅಂದ್ರೆ ಇದನ್ನ ನಾವು ಯೂಸ್ ಮಾಡಬಹುದು. ಜಾಸ್ತಿ ಬೇಗ ಕುಕ್ ಆಗಬೇಕು ಅಂತಂದ್ರೆ ಈ ಬರ್ನರ್ ನಾವು ಯೂಸ್ ಮಾಡಬಹುದು. ಓಕೆ ಸರ್, ಇದರಲ್ಲಿ ನಿಮಗೆ ನಾಬ್ಸ್ ಬಂದು ಮೆಟಲ್ ಅಲ್ಲಿ ಬರುತ್ತೆ. ಇದೆಲ್ಲ ಮೆಟಲ್ ನಾಬ್ಸ್ ಬರುತ್ತೆ. ಓಕೆ, ಆಟೋ ಇಗ್ನಿಷನ್ ಸೇಮ್ ಬರುತ್ತೆ. ಸೇಮ್ ಬರುತ್ತೆ. ಓಕೆ, 8 mm ಟಫ್ ಅಂಡ್ ಗ್ಲಾಸ್ ಬರುತ್ತೆ ವಿತ್ ಬೆವೆಲಿಂಗ್. ಅದೇ ಎಡ್ಜಸ್ ಒಂದ್ ಸ್ವಲ್ಪ ಸ್ಲಾಂಟ್ ಆಗಿರುತ್ತೆ. ಓಕೆ ಸರ್, ಆಮೇಲೆ ಎಕ್ಸ್ಟ್ರಾ ಫೀಚರ್ ಅಂದ್ರೆ ಇದಕ್ಕೆ ಒಂದು ಬೀಡಿಂಗ್ ಕೊಟ್ಟಿದ್ದಾರೆ ಅವರು, ರಬ್ಬರ್ ಬೀಡಿಂಗ್. ಏನಾದ್ರೂ ಸ್ಪಿಲ್ಲೇಜ್ ಇದ್ರೂ ಒಳಗಡೆ ಹೋಗ್ಬಾರ್ದು ಅಂತ. ಓಕೆ, ಆಮೇಲೆ ನಾವು ಕಟ್ ಮಾಡಿ ಪ್ಲೇಸ್ ಮಾಡಿ ಆದ ತಕ್ಷಣ ಇದು ಸೀಲ್ಡ್ ಆಗಿರುತ್ತೆ ಕಂಪ್ಲೀಟ್ ಆಗಿ. ಕಟ್ ಮಾಡಿ ಪ್ಲೇಸ್ ಮಾಡಿದಾಗ ಹಾವಾಗ ಯೂಶಲಿ ನಾವು ಏನ್ ಮಾಡ್ತೀವಿ, ಗ್ರಾನೈಟ್ ನ ಕಟ್ ಮಾಡಿ ಇದ್ರೊಳಗಡೆ ಇದನ್ನ ಪ್ಲೇಸ್ ಮಾಡ್ತೀವಿ. ಸೊ ಅವಾಗ ಏನಾದ್ರು ನೀರಿನ ಸ್ಪಿಲ್ಲೇಜ್ ಆಗೋದಿಲ್ಲ. ಇದು ಪ್ರೈಸ್ ಎಷ್ಟಾಗುತ್ತೆ? ಇದು ಬಂದು ನಿಮಗೆ MRP ಬಂದು 2990 ಇದೆ. ಆಫರ್ ಅಲ್ಲಿ ನಿಮಗೆ 13990 ಆಗುತ್ತೆ. 13990 ಸಿಕ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ. ಸರ್, ಇದು ವಾರಂಟಿ ಬಂದು 2 years ವಾರಂಟಿ ಬರುತ್ತೆ. ದಟ್ ಇನ್ಕ್ಲೂಡ್ಸ್ ಗ್ಯಾಸ್ ವಾಲ್ವ್ ಮೇಲೆ, ಬರ್ನರ್ಸ್, ಗ್ಲಾಸ್ ಮೇಲೂ ವಾರಂಟಿ ಕೊಡ್ತೀರಾ ನೀವು? ಓಕೆ ಸರ್. ಸರ್, ಈಗ ನೆಕ್ಸ್ಟ್ ಬೇರೆ ನೋಡೋಣ. ನೆಕ್ಸ್ಟ್ ಒಂದು ನಿಮಗೆ 60 ಸೆಂಟಿಮೀಟರ್ಸ್ ಇಂದ 70 ಸೆಂಟಿಮೀಟರ್ಸ್ ಪ್ರಾಡಕ್ಟ್ ಇದೆ. ಪ್ರಾಡಕ್ಟ್ ಸಿಗುತ್ತೆ. ಓಕೆ, ಸ್ವಲ್ಪ ಇದು ಬಂದು ಸ್ವಲ್ಪ ಜಾಸ್ತಿ ಬಿಟ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಇದು ಆಕ್ಚುಲಿ ಪ್ಯಾನಲ್ಸ್ ಬೇರೆ ಬೇರೆ ತರ ಇದೆ. ಅರೇಂಜ್ಮೆಂಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪ್ಲಸ್ ಶೇಪ್ ಅಲ್ಲಿ ಬರುತ್ತೆ ಅದು. ಇದೆಲ್ಲ ಅಡ್ವಾನ್ಸ್ ಲೇಟೆಸ್ಟ್ ಆಗಿದೆ ಈ ಒಂದು ಹಾಬ್ಸ್ ಅಂತಾನೆ ಹೇಳ್ಬೋದು. ಸರ್, ಇದ್ರಲ್ಲೂ ಕೂಡ ಅಷ್ಟೇ ಆಟೋ ಇಗ್ನಿಷನ್ ಬಂದು ಸೈಡ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೇಮ್ ಅದೇ ತರ ಫೀಚರ್ಸ್ ಬಂದು ನಿಮಗೆ ಟ್ರಿಪಲ್ ರಿಂಗ್ ಬರ್ನರ್ ಒಂದು, 2 ಮೀಡಿಯಂ ಸೈಜ್ ಡಬಲ್ ರಿಂಗ್ ಬರ್ನರ್, ಒಂದು ಚಿಕ್ಕದಿಲ್ ಬರುತ್ತೆ, ಡಬಲ್ ರಿಂಗ್ ಬರ್ನರ್ ಬರುತ್ತೆ. ಆಟೋ ಇಗ್ನಿಷನ್ ವಾರಂಟಿ 2 years. ಪ್ರೈಸ್ ಬಂದು ಇದು 2990 ಇದೆ. ಆಫರ್ ಹೋಗಿ ನಿಮಗೆ 13,500 ಆಗುತ್ತೆ. 13,500 ಬರುತ್ತೆ. ಓಕೆ ಸರ್, ಈ ಮಾಡೆಲ್ಸ್ ನಲ್ಲಿ ನಿಮಗೆ 2 ಕಲರ್ ಬರುತ್ತೆ. ಒಂದು ಬ್ಲಾಕ್ ಫಿನಿಶ್ ಅಲ್ಲಿ ಬರುತ್ತೆ, ಇನ್ನೊಂದು ಆಪ್ಷನ್ ವೈಟ್ ಬರ್ನರ್ಸ್, ವೈಟ್ ಫಿನಿಶ್ ಅಲ್ಲೂ ಬರುತ್ತೆ. ವೈಟ್ ಫಿನಿಶ್ ಅಲ್ಲಿ ತುಂಬಾ ಲೇಟೆಸ್ಟ್ ಆಗಿದೆ ಸರ್. ಇದು ಚೆನ್ನಾಗಿದೆ. ಇದು ನೋಡಕ್ಕೆ ಕೆಲವರು ಒಂದು ಎಕ್ಸ್ಕ್ಲೂಸಿವ್ ಆಗಿ ವೈಟ್ ಕಲರ್ಸ್ ತಗೋತಾರೆ. ಓಕೆ, ಎಕ್ಸ್ಕ್ಲೂಸಿವ್ ವೈಟ್ ಕಲರ್ ಇದೆ. ವೈಟ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಎಲ್ಲಾ ತರ ಕಿಚನ್ಸ್ ನಮಗೆ ಮಾಡ್ಯುಲರ್ ಕಿಚನ್ಸ್ ಇದೆ ಅಂದ್ಮೇಲೆ ಈ ತರದೆಲ್ಲ ಇರ್ಲೇಬೇಕು. ಆಕ್ಚುಲಿ ಕೆಲವರಿಗೆ ಗ್ರಾನೈಟ್ ಬ್ಲಾಕ್ ಆಗಿದ್ರೆ ವೈಟ್ ಜೊತೆ ಕಾಂಟ್ರಾಸ್ಟ್ ಅಲ್ಲಿ ಹೌದು, ಬ್ಲಾಕ್ ಆಗಿದ್ರೆ ವೈಟ್ ತರ ನೀವು ಈ ಒಂದು ಹಾಬ್ಸ್ ನೀವು ತಗೊಳ್ಬಹುದು. ಬಿಕಾಸ್ ಹೈಲೈಟ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು. ಓಕೆ ಸರ್, ಸೇಮ್ ಫೀಚರ್ಸ್ ವೈಸ್ ಸೇಮ್ ಡಿಸೈನ್ ಬಟ್ ಕಲರ್ ಬೇರೆ ಅಂತ ಹೇಳ್ಬೋದು. ಬ್ಲಾಕ್ ಇದೆ, ಇದು ವೈಟ್ ಇದೆ ಅಷ್ಟೇ. ಓಕೆ ಸರ್, ಈಗ ನೆಕ್ಸ್ಟ್ ಇದರಲ್ಲೆಲ್ಲ ಇವಾಗ ನಮ್ದು ಅಡಿಷನಲ್ ಆಗಿ ನೀವು ಬ್ರಾಸ್ ಅಲ್ಲಿ ಅಪ್ಗ್ರೇಡ್ ಮಾಡಬಹುದು. ಈ ಬೇಸ್ ಬರ್ನರ್ಸ್ ಬಂದು ನೀವು ಬ್ರಾಸ್ ಅಲ್ಲಿ ಅಪ್ಗ್ರೇಡ್ ಮಾಡಬಹುದು. ಓಕೆ ಸರ್, ಸಿಲ್ವರ್ ಬರುತ್ತೆ. ಸಿಲ್ವರ್ ಅದಾದ್ರೆ ಬ್ರಾಸ್ ಅಂದ್ರೆ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಅಷ್ಟು ಡಿಫರೆನ್ಸ್ ಇರುತ್ತೆ ಅಷ್ಟೇ. ಓಕೆ ಸರ್, ಇದ್ರ ಸೇಮ್ ಪ್ರೈಸ್ ಎಲ್ಲ ಇರುತ್ತಲ್ಲ? ಪ್ರೈಸಿಂಗ್ ಇದ್ರದ್ದು ಬಂದು ನಿಮ್ಗೆ ಆಫರ್ ಅಲ್ಲಿ 14,990 ಸಿಗುತ್ತೆ. ಓಕೆ ಸರ್, ಹಾಬ್ಸ್ ಬಂದು ನಮ್ಮಲ್ಲಿ ಇದೆಲ್ಲ ಹೈಯರ್ ಎಂಡ್ ಮಾಡೆಲ್ ಇದು. 4 ಬರ್ನರ್ಸ್ ಬರುತ್ತೆ. ಇದರಲ್ಲಿ 2 ಅರೇಂಜ್ಮೆಂಟ್ ಬರುತ್ತೆ. ಒಂದು ಈ ಸ್ಪೇಷಿಯಸ್ ಆಗಿರೋದು ಅರೇಂಜ್ಮೆಂಟ್, ಒಂದು ಆ ತರ ಇರೋದು ಪ್ಲಸ್ ಟೈಪ್ ಅರೇಂಜ್ಮೆಂಟ್. ಎರಡ್ ತರ ನಮ್ಗೆ ಡಿಸೈನ್ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ, ಈ ತರ ಒಂದು ಡಿಸೈನ್ ಮತ್ತೆ ಈ ತರ ಒಂದು ಡಿಸೈನ್ ಸಿಗುತ್ತೆ. ಅಂಡ್ ನಾಬ್ಸ್ ಕೂಡ ಅಷ್ಟೇ. ಸೆಂಟರ್ ಅಲ್ಲಿ 4 ಇದು ಪ್ಲೇಸ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಸೈಡ್ ಅಲ್ಲಿ 2, ಈ ಕಡೆ ಸೈಡ್ ಅಲ್ಲಿ 2 ನಾಬ್ಸ್ ಇದೆ. ಮೆಟಲ್ ನಾಬ್ಸ್, ಗನ್ ಮೆಟಲ್ ಟೈಪ್ ಹೆವಿ ನಾಬ್ಸ್ ಬರುತ್ತೆ ಇದರಲ್ಲಿ. ಇದರಲ್ಲಿ ಅಡಿಷನಲ್ ಫೀಚರ್ಸ್ ನಿಮಗೆ ಇದು ಇವ್ರದೇ ಪೇಟೆಂಟೆಡ್ ಬರ್ನರ್ಸ್. ಪೇಟೆಂಟೆಡ್ ಬರ್ನರ್ಸ್, ಪ್ಯಾನ್ ಸಪೋರ್ಟ್, ರಿಂಗ್ಸ್ ಬಂದು ಬ್ರಾಸ್ ಅಲ್ಲಿ ಬರುತ್ತೆ. ಬ್ರಾಸ್ ರಿಂಗ್ಸ್, ಆಮೇಲೆ ಬರ್ನರ್ ಮೇಲೂ ನಿಮ್ಗೆ ಬ್ರಾಸ್ ಲೈನಿಂಗ್ ಕೊಟ್ಟಿದ್ದಾರೆ. ಸೊ ಎಫಿಷಿಯನ್ಸಿನೂ ಚೆನ್ನಾಗಿರುತ್ತೆ, ಲೈಫು ಚೆನ್ನಾಗಿರುತ್ತೆ ಈ ಬರ್ನರ್ಸ್. ಆಟೋ ಇಗ್ನಿಷನ್ ಯೂನಿಟ್ ಬರುತ್ತೆ. ಇದು ಅಡಿಷನಲ್ ಫೀಚರ್.
ಸೇಫ್ಟಿ ಡಿವೈಸ್ ಅಥವಾ ಫ್ಲೇಮ್ ಫೇಲಿಯರ್ ಡಿವೈಸ್ ಅಂತ ಹೇಳೋದು. ಓಕೆ. ಹಾಲ್ ಅಥವಾ ನೀರ್ ಏನಾದ್ರು ಇದ್ರ ಮೇಲೆ ಬಿದ್ದು ಫ್ಲೇಮ್ ಆಫ್ ಆಗೋಗಿದ್ರೆ ಗ್ಯಾಸ್ ಸಪ್ಲೈನು ಕಟ್ ಆಫ್ ಆಗುತ್ತೆ ಈ ಬರ್ನರ್ಗೆ. ಓಕೆ. ಅದೇ ಇದ್ರದ್ದು ಸೇಫ್ಟಿ ಫೀಚರ್. ಸೇಫ್ಟಿ ಫೀಚರ್ಸ್. ಗ್ಯಾಸ್ ಸಪ್ಲೈ ಕಟ್ ಆಫ್ ಮಾಡುತ್ತೆ. ಸೊ ಕೆಲವೊಂದ್ಸರಿ ಇದು ಕುಕ್ ಮಾಡ್ತಾರವಾಗ ಹಾಲನ್ನ ನುಗ್ಬಿಟ್ರೆ ಅಂದ್ರೆ ಆಫ್ ಮಾಡೋದಕ್ಕೆ ಹೋಗೋದಿಲ್ಲ, ಸಡನ್ ಆಗಿ ಅದು ಆಫ್ ಆಗಿ ಹೋಗ್ಬಿಟ್ಟಿರುತ್ತೆ. ಹೌದು, ತುಂಬಾ ಡೇಂಜರಸ್ ಆಕ್ಚುಲಿ ಅದು. ಸೊ ಇದ್ರಲ್ಲಿ ಆಗೋದಿಲ್ಲ, ಅದು ಆಟೋಮೆಟಿಕ್ಲಿ ಕಟ್ ಆಫ್ ಆಗುತ್ತೆ. ಗ್ಯಾಸ್ ಸಪ್ಲೈನು ಕಟ್ ಆಫ್ ಆಗುತ್ತೆ. ಇದು ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಬರ್ನರ್ಗೂ ಆ ತರ ಒಂದು ಸೆನ್ಸರ್ ಇದೆ. ಪ್ರತಿಯೊಂದು ಬರ್ನರ್ಗೂ ಸೆನ್ಸರ್ ಇದೆ. ಓಕೆ 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 ಫೈನ್ ಸರ್. ಸೊ ಇದು ಪ್ರೈಸ್ ಎಷ್ಟಾಗುತ್ತೆ ಸರ್? ಇದು ಪ್ರೈಸ್ ಬಂದು MRP ನಿಮಗೆ 31,990 ಇದೆ. ಓಕೆ. ಆಫರ್ ಹೋಗಿ ನಿಮಗೆ 22,000 ಸಿಗುತ್ತೆ. ಒಂದ್ಸಲ ಇದ್ರಲ್ಲ ಇನ್ವೆಸ್ಟ್ಮೆಂಟ್, ಒಂದ್ಸಲ ಇನ್ವೆಸ್ಟ್ಮೆಂಟ್ ಸೇಫ್ಟಿ ವೈಸ್ ಕೂಡ ನೀವು ಈ ತರ ತಗೊಂಡ್ಬೇಕು. ಬಿಕಾಸ್ ತುಂಬಾ ಮನೇಲಿ ಏನಾಗುತ್ತೆ ಅಂತಂದ್ರೆ ನಾವು ಗ್ಯಾಸ್ ನ ಏನಾದ್ರು ಇಟ್ಬಿಟ್ಟಿರ್ತೀವಿ, ಅದು ಉಕ್ಕೋದ್ಮೇಲೆ ಅದು ಆಟೋಮೆಟಿಕ್ಲಿ ಆಫ್ ಹೋಗ್ಬಿಟ್ಟಿರುತ್ತೆ, ಬಟ್ ಗ್ಯಾಸ್ ಮಾತ್ರ ಆನ್ ಆಗೇ ಇರುತ್ತೆ. ಅದು ಅವಾಗ ಲೈಟ್ ಏನೋ ಅದಕ್ಕೆ ಬರ್ನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಇದ್ರಲ್ಲಿ ಅದರಲ್ಲ ಸೆನ್ಸರ್ ಎಲ್ಲ ಆಟೋಮೆಟಿಕ್ಲಿ ಕಟ್ ಆಫ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ ಮಾಡೋದ್ರಿಂದ ಡೈರೆಕ್ಟ್ ಆಗಿ ಈ ತರ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. ಈ ತರ ಹಾಪ್ಸ್ ಎಲ್ಲ ಹೈ ಎಂಡ್ ಮಾಡೆಲ್ಸ್ ನಿಮ್ಮ ಮನೆ ಮಾಡಲ್ ಕಿಚನ್ ಇದೆ ಅಂತಂದ್ರೆ ಈ ತರದೆಲ್ಲ ಡೆಫಿನೆಟ್ಲಿ ನೀವು ಪರ್ಚೇಸ್ ಮಾಡಲೇಬೇಕು. ಓಕೆ ಸರ್, ಈಗ ಇದನ್ನ ನೋಡಿದಾಯ್ತಲ್ಲ ಸರ್, ಇದು ಕೂಡ ಸೇಮ್ ಅದೇ ಪ್ರೈಸ್ ಆಗುತ್ತೆ. ಸೇಮ್ ಪ್ರೈಸಿಂಗ್. ಬರ್ನರ್ಸ್ ಓನ್ಲಿ ಥಿಂಗ್ ಇದರಲ್ಲಿ ಡಿಫರೆಂಟ್ ಏನು ಅಂದ್ರೆ ಅರೇಂಜ್ಮೆಂಟ್ ಅಷ್ಟೇ ಡಿಫರೆನ್ಸ್. ಅರೇಂಜ್ಮೆಂಟ್ ಡಿಫರೆನ್ಸ್ ಇರುತ್ತೆ, ಅಷ್ಟೇ ಡಿಫರೆನ್ಸ್. ಓಕೆ ಸರ್, ಅಕೌಂಟ್ ಪ್ರೈಸ್ ಎಲ್ಲ ಸೇಮ್ ಇದೆ, ಪ್ರೈಸಿಂಗ್ ಇಸ್ ಸೇಮ್ ಇದೆ, ಬಟ್ ಡಿಫರೆಂಟ್ ಸ್ವಲ್ಪ ಡಿಫರೆನ್ಸ್ ಇದೆ, ಅರೇಂಜ್ಮೆಂಟ್ ಡಿಫರೆನ್ಸ್ ಇದೆ ಅಷ್ಟೇ. ಓಕೆ ಸರ್. ಓಕೆ ಸರ್, ಈಗ ಇಷ್ಟೊತ್ತು ನಾವು ಹಾಪ್ಸ್ ಎಲ್ಲ ನೋಡಿದಾಯ್ತು ಸರ್. ಈಗ ನೆಕ್ಸ್ಟ್ ನಮ್ಮಲ್ಲಿ ಇರೋದು ನಿಮಗೆ ಎಲೆಕ್ಟ್ರಿಕ್ ಗೀಸರ್ಸ್ ಇದೆ, ಗ್ಯಾಸ್ ಗೀಸರ್ಸ್ ಕೂಡ ಇದೆ. ಬನ್ನಿ ಸರ್ ನೋಡ್ತಾ ಹೋಗೋಣ. ಸೊ ಇಷ್ಟೊತ್ತು ಕುಕ್ ಟಾಪ್ಸ್ ಮತ್ತೆ ಹಾಪ್ಸ್ ಎಲ್ಲ ನೋಡಿದಾಯ್ತು, ಇವಾಗ ಗೀಸರ್ಸ್ ಎಲ್ಲ ನೋಡ್ತಾ ಹೋಗೋಣ ಸರ್. ಎಲೆಕ್ಟ್ರಿಕ್ ಗೀಸರ್ಸ್ ಇದು ಸ್ಟೋರೇಜ್ ಕೆಪಾಸಿಟಿ ಮೇಲೆ ಸೈಜಸ್ ವೇರಿ ಆಗುತ್ತೆ. ಇದು 25 ಲೀಟರ್ಸ್ ಕೆಪಾಸಿಟಿ ಇಂದ ಶುರು. 25 ಲೀಟರ್ಸ್ ಕೆಪಾಸಿಟಿ ಇದು, ಅದು 15 ಲೀಟರ್ಸ್, 10 ಲೀಟರ್ಸ್, 6 ಲೀಟರ್ಸ್ ಕೆಪಾಸಿಟಿ. ಮೇಜರ್ ಅಡ್ವಾಂಟೇಜ್ ಅಂದ್ರೆ ಸ್ಪೇಸ್ ಆಕ್ಯುಪೈ ಮಾಡೋದು ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಮುಂಚೆ ಎಲ್ಲ 25 ಲೀಟರ್ಸ್ ಅಂದ್ರೆ ತುಂಬಾ ದೊಡ್ಡದಾಗ್ತದೆ. ಇದು ಇವಾಗ 25 ಲೀಟರ್ಸ್ ABS ಬಾಡಿ. ABS ಬಾಡಿ ಅಂದ್ರೆ ನಿಮ್ಗೆ ಹೀಟ್ ಲಾಸ್ ಕಡಿಮೆ ಆಗಿರುತ್ತೆ. ಅಂದ್ರೆ ಫೈಬರ್ ಟೈಪ್ ಹೀಟ್ ಲಾಸ್. ಮುಂಚೆ ಮೆಟಲ್ ಬಾಡಿನಲ್ಲಿ ನಿಮ್ಗೆ ಹೀಟ್ ರೇಡಿಯೇಷನ್ ಜಾಸ್ತಿ ಆಗ್ತದೆ, ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಪವರ್ ಬಿಲ್ಸ್ ಜಾಸ್ತಿ ಆಗುತ್ತೆ. ಇವಾಗ ABS ಬಾಡಿ ಆಗೋದಕ್ಕೆ ಪವರ್ ಕನ್ಸಂಪ್ಷನ್ ಜಾಸ್ತಿ, ಅಂದ್ರೆ ಹೀಟ್ ಲಾಸ್ ಕಡಿಮೆ ಇದೆ, ಅದಕ್ಕೆ ಪವರ್ ಕನ್ಸಂಪ್ಷನ್ ಕಡಿಮೆ. 5 ಸ್ಟಾರ್ ರೇಟೆಡ್ ಇದೆ ಎಲ್ಲ ಪ್ರಾಡಕ್ಟ್ಸ್. ಸೊ ಎಲೆಕ್ಟ್ರಿಸಿಟಿ ಬಿಲ್ಸ್ ಕಡಿಮೆ ಆಗಿದೆ. 25 ಲೀಟರ್ಸ್ ಆಗಿದ್ರೆ 3 to 4 ಪೀಪಲ್ ಆರಾಮಾಗಿ ಯೂಸ್ ಮಾಡಬಹುದು. ಪವರ್ ಕೂಡ ಕಡಿಮೆ ಕಡಿಮೆ. ಇದು ಬಂದು ನಿಮಗೆ 12,990 MRP ಇದೆ. ಆಫರ್ ಹೋಗಿ 7,900. 7,900. ಓಕೆ ಸರ್. 25 ಲೀಟರ್ಸ್. 25 ಲೀಟರ್ಸ್ ಕೆಪಾಸಿಟಿ. ಸರ್ ಓಕೆ ಸರ್, ನೆಕ್ಸ್ಟ್ ಇವತ್ತು ಪ್ರೀಮಿಯಂ ಪ್ರಾಡಕ್ಟ್ಸ್ ಅಲ್ಲಿ ಬ್ಲೋ ಹಾಟ್ ಮುಂಚೆಯಿಂದಾನೆ ಫಸ್ಟ್ 1990 ಅಂತ ಶುರು ಮಾಡಿರೋ ಪ್ರಾಡಕ್ಟ್ ಇದು. ಗ್ಯಾಸ್ ಗೀಸರ್ ಅಂತ ಹೇಳಿ, ಗ್ಯಾಸ್ ನಮ್ದು ನಾರ್ಮಲ್ ಗ್ಯಾಸ್ ಸಿಲಿಂಡರ್ ಇದೆಯಲ್ಲ ಅದರಿಂದ ಸಪ್ಲೈ ಮಾಡಿ ನೀರು ಬಿಸಿ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ. ಇವ್ರದ್ದು ISI ಸರ್ಟಿಫೈಡ್, ಫಸ್ಟ್ ISI ಸರ್ಟಿಫೈಡ್ ಗ್ಯಾಸ್ ಗೀಸರ್. ಓಕೆ ಸರ್. ಓಕೆ ಸರ್, ಇದು ಪ್ರೈಸ್ ಎಲ್ಲ ಎಷ್ಟಾಗುತ್ತೆ? ಇದೆಲ್ಲ ಪ್ರೈಸ್ ನಿಮಗೆ ಆಫರ್ ಹೋಗಿ ಅರೌಂಡ್ 4,500. 4,500 ಸಿಗುತ್ತೆ. ಸೊ ಇದನ್ನ ಎಷ್ಟು ಪೀಪಲ್ ಯೂಸ್ ಮಾಡಬಹುದು? ಅಂದ್ರೆ ಇದು ಆನ್ಲೈನ್ ಕಂಟಿನ್ಯೂಸ್ ಆಗಿ ನಿಮಗೆ ಕಂಟಿನ್ಯೂಸ್ ನಾವು ಫಿಕ್ಸ್ ಮಾಡಿರ್ತೀವಲ್ಲ, ಕಂಟಿನ್ಯೂಸ್ ಆಗಿ ಹೀಟ್ ಆಗಿ ನಿಮಗೆ ನೀರು ಸಿಗುತ್ತೆ. ಓಕೆ ಸರ್, ನೆಕ್ಸ್ಟ್ ಇದು ಸೇಮ್ ಗ್ಯಾಸ್ ಗೀಸರ್, ಓನ್ಲಿ ಫಿನಿಶ್ ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ. ಇದು ಸ್ವಲ್ಪ ಲೇಟೆಸ್ಟ್ ಡಿಸೈನ್ ಆಗಿದೆ ಅಂತ. ಇದು ರೋಸ್ ಗೋಲ್ಡ್ ಅಂತ ಹೇಳೋದು. ಸೇಮ್ ಹೀಟಿಂಗ್ ಕೆಪಾಸಿಟಿ, ಹೀಟ್ ಎಕ್ಸ್ಚೇಂಜರ್ ಹೆವಿ ಆಗಿರುತ್ತೆ ಇದರಲ್ಲಿ. ನಿಮಗೆ ಹೀಟಿಂಗ್ ಇದರಲ್ಲಿ ಬೇಗ ಆಗ್ಬಿಡುತ್ತೆ. ಗ್ಯಾಸ್ ಎಷ್ಟು ಬೇಗ ಹೀಟ್ ಆಗುತ್ತೆ ಅಷ್ಟರಲ್ಲಿ ನಿಮಗೆ ಆನ್ಲೈನ್ ಅಂಡ್ ಕಂಟಿನ್ಯೂಸ್ ಆಗಿ ಬಿಸಿ ನೀರು ಬಂದ್ಬಿಡುತ್ತೆ. ಇದೆಲ್ಲ 5 ಸ್ಟಾರ್ ರೇಟೆಡ್. ಓನ್ಲಿ ಥಿಂಗ್ ಕೆಪಾಸಿಟಿ ಮಾತ್ರ ಡಿಫರೆನ್ಸ್ ಬರುತ್ತೆ. ಇದು 15 ಲೀಟರ್ಸ್ ಕೆಪಾಸಿಟಿ, ಅಂದ್ರೆ ಒಂದು 2 to 3 ಪೀಪಲ್ ಆರಾಮಾಗಿ. ಮನೆಗೆ ಸ್ವಲ್ಪ ಜನ ಇದ್ದಾರೆ, ಒಂದು 2 to 3 ಪೀಪಲ್ಸ್ ಇದ್ದಾರೆ ಅಂತಂದ್ರೆ ಈ ತರ ಡೀಸಸ್ ನೀವು ತಗೊಂಡ್ಬೋದು ಆರಾಮ್ ಸರ್. ಓಕೆ ಸರ್, ಸರ್ ಇದ್ರ ಪ್ರೈಸ್ ಎಷ್ಟು? ಇದು 10,990 MRP ಇದೆ. ಆಫರ್ ಬಂದು ನಿಮಗೆ 6,900. ಜಸ್ಟ್ ಲೀಟರ್ಸ್ ಡಿಫರೆನ್ಸ್ ಆಗಿದೆ ಅಷ್ಟೇ ಅಲ್ವಾ? ಹೌದು, ಕೆಪಾಸಿಟಿ ಡಿಫರೆನ್ಸ್ ಆಗಿದೆ. ಎಲ್ಲಾನು ಒಂದೇ ಫೀಚರ್ಸ್ ಎಲ್ಲ ಒಂದೇ. ವಾರಂಟಿ ಬಂದು ನಿಮಗೆ ಇದು ಇನ್ನರ್ ಟ್ಯಾಂಕ್ ಮೇಲೆ 5 years ವಾರಂಟಿ ಕೊಡ್ತಾ ಇದ್ದೀವಿ. 5 years ವಾರಂಟಿ ಇನ್ನರ್ ಟ್ಯಾಂಕ್ ಮೇಲೆ. ಔಟರ್ ಪ್ಯಾನಲ್ ಮೇಲೆ ನಿಮಗೆ 2 years ವಾರಂಟಿ. ಎಲ್ಲದಕ್ಕೂ ಎಲ್ಲದಕ್ಕೂ ಅದೇ ತರ.
ಇಷ್ಟೊಂದು ಗೀಸರ್ಸ್ ಎಲ್ಲ ಯಾವ್ಯಾವ್ದೆಲ್ಲ ಸಿಗುತ್ತೆ ಮಾಡೆಲ್ಸ್ ಅಂತ ನೋಡಿದಾಗ ಇವಾಗ ಡಿಶ್ ವಾಷರ್ ಬಗ್ಗೆ ನೋಡ್ತಾ ಹೋಗೋಣ ಸರ್. ಹೇಳಿ ಸರ್, ಡಿಶ್ ವಾಷರ್ ಇದು ಡಿಶ್ ವಾಷರ್ ಮಾಡೆಲ್ ಬಂದು ಫುಲ್ ಟಚ್ ಸ್ಕ್ರೀನ್ ಆಪರೇಷನ್ ಬರುತ್ತೆ. Okay. 14 ಪ್ಲೇಟ್ ಸೆಟ್ಟಿಂಗ್ಸ್ ಬರುತ್ತೆ. ಈ ತರ ಡೋರ್ ಓಪನ್ ಮಾಡಬಹುದು. ಒಂದು ಕಟ್ಲರಿ ಟ್ರೇ, ಫಸ್ಟ್ ಟ್ರೇ ಬರುತ್ತೆ. ಸರ್ ಇಲ್ಲಿ ಕಟ್ಲರಿ, ಸ್ಪೂನ್ಸ್, ನೈಫ್ಸ್ ಮತ್ತೆ ಕಟ್ಲರಿ ಯೂಸ್ ಮಾಡಬಹುದು. ಸ್ಪೂನ್ಸ್ ಈ ತರದೆಲ್ಲ ಇಡಬಹುದು. ಚಿಕ್ಕ ಐಟಮ್ಸ್ ಎಲ್ಲ ಚಿಕ್ಕ ಐಟಮ್ಸ್ ತರ ಸ್ಮಾಲ್ ಐಟಮ್ಸ್ ಇದು ರಿಮೂವಬಲ್. ಇದರಲ್ಲಿ ನಿಮಗೆ ಸಾಸಸ್, ಚಿಕ್ಕ ಪ್ಲೇಟ್ಸ್ ಏನಾದ್ರು ಇದ್ರು ಚಿಕ್ಕ ಚಿಕ್ಕ ಬೌಲ್ಸ್ ಗಳು ಆ ತರದೆಲ್ಲ ನಾವು ಈ ಒಂದು ಸೆಕ್ಷನ್ ಇಡಬಹುದು. ಇದರಲ್ಲಿ ಇಂಡಿವಿಜುವಲ್ ಆಗಿ ನಿಮಗೆ ಸ್ಪ್ರೇ ಆಗೋದು ಒಂದು ನಾಜಲ್ ತರ ಬರುತ್ತೆ. ಸಿಗುತ್ತೆ. 360 ಡಿಗ್ರಿ ಅದು ರೋಟೇಟ್ ಸ್ಪ್ರೇ ಆಗ್ತಾ ಆಗುತ್ತೆ. ಇರುತ್ತೆ. ಹೌದು. ಲಾಸ್ಟ್ ಅಲ್ಲಿ ನಿಮಗೆ ದೊಡ್ಡ ಪಾತ್ರೆ, ಕುಕ್ಕರ್ ಆಗಿರ್ಬೋದು, ದೊಡ್ಡ ದೊಡ್ಡ ಪಾತ್ರೆಗಳಾಗಿರ್ಬೋದು, ಅದೆಲ್ಲ ನಾವು ಇದ್ರಲ್ಲಿ ಇಡಬಹುದು. ತುಂಬಾನೇ ಸ್ಪೇಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಇದರಲ್ಲಿ. ಇದು ನಿಮಗೆ ಇಲ್ಲಿ ಸಾಕೆಟ್ ಬರುತ್ತೆ ಸರ್. ಎಸ್, ಅದರಲ್ಲಿ ಸೋಪ್ ಹಾಕೋದು. ಸಾಲ್ಟ್ ಕಂಪಾರ್ಟ್ಮೆಂಟ್ ಇಲ್ಲಿ ಬರುತ್ತೆ. ಇಲ್ಲಿ ಸಾಲ್ಟ್ ಬರುತ್ತೆ. ಓಕೆ, 360 ಡಿಗ್ರಿ ರೋಟೇಟ್ ಆಗ್ತದೆ. ಬಿಕಾಸ್ ಎಲ್ಲಾ ಪಾತ್ರೆ ನೀಟಾಗಿ ವಾಶ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ. ಸ್ಟೀಮ್ ಸಿಸ್ಟಮ್ ಬರುತ್ತೆ ಇದರಲ್ಲಿ. ಪ್ಲೇಟ್ಸ್ ಎಲ್ಲ ಆಟೋಮೆಟಿಕ್ಲಿ ಬಿಸಿ ಆಗಿರುತ್ತೆ. ಅಂದ್ರೆ ನೀರು ಹಾಗೆ ಇವಾಗ ನೀವು ಯೂಸ್ ಮಾಡಿದಾದ್ಮೇಲೆ ಪಾತ್ರೆ ಎತ್ತವಾಗ ನೀರು ಆಗಿರೋದಿಲ್ಲ, ಅದೇ ಆಟೋಮೆಟಿಕ್ಲಿ ಡ್ರೈ ಮಾಡಿ ಕೊಟ್ಟಿರುತ್ತೆ. ಸೊ ಪಾತ್ರೆಗಳೆಲ್ಲ ಪಡ ಅಂತ ಹೊಡಿತಾ ಇರುತ್ತೆ. ಅಷ್ಟು ಚೆನ್ನಾಗಿ ವಾಶ್ ಮಾಡುತ್ತೆ. ಬಿಕಾಸ್ ನಮ್ಮ ಮನೇಲೂ ಕೂಡ ಡಿಶ್ ವಾಷರ್ ಇರೋದ್ರಿಂದ ಓನ್ ಎಕ್ಸ್ಪೀರಿಯನ್ಸ್ ಇಂದ ನಿಮ್ಗೆ ಹೇಳ್ತಾ ಇದೀನಿ. ನಿಮ್ಗೆ ಏನಾದ್ರೂ ತುಂಬಾ ಜನ ಇದ್ದೀರಾ ಮನೇಲಿ ಅಂತಂದ್ರೆ ಅವರೆಲ್ಲ ಪಾತ್ರೆ ಎಲ್ಲ ಬೆಳಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂಡ್ ಏನಾದ್ರು ವರ್ಕ್ ಹೋಗ್ತಿದ್ದೀರಾ ಅಂತಂದ್ರೆ ಅವ್ರಿಗೆ ಇದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಅವರೆಲ್ಲ ಈಗ ಡಿಶ್ ವಾಷರ್ ನ ಯೂಸ್ ಮಾಡಿದ್ರೆ ತುಂಬಾನೇ ಈಸಿ ಆಗುತ್ತೆ. ಕ್ವಿಕ್ ಆಗಿ ಜಸ್ಟ್ 2 ಮಿನಿಟ್ಸ್ ಅಲ್ಲಿ ನೀವು ಇದೆಲ್ಲ ಪ್ಲೇಟ್ಸ್ ಗಳನ್ನೆಲ್ಲ ಪ್ಲೇಸ್ ಮಾಡ್ಬಿಟ್ಟು ಅಂದ್ರೆ ಅದ್ರ ಕೆಲಸ ಅದು ತುಂಬಾ ಚೆನ್ನಾಗಿ ಮಾಡಿಕೊಡುತ್ತೆ. ಪ್ಲೇಟ್ಸ್ ಎಲ್ಲ ತುಂಬಾ ನೀಟಾಗಿ ಕ್ಲೀನ್ ಆಗಿರುತ್ತೆ ಅಂಡ್ ಡ್ರೈ ಆಗಿ ಮಾಡಿರುತ್ತೆ. ಪಾತ್ರೆಗಳನ್ನ ನೀವು ನೋಡ್ಬಿಟ್ರೆ ಫುಲ್ ಖುಷಿಯಾಗಿ ಹೋಗ್ಬಿಡ್ತೀರಾ. ಫುಲ್ ಪಳಪಳ ಅಂತ ಹೊಡಿತಾ ಇರುತ್ತೆ. ಸೊ ನನಗೆ ಪರ್ಸನಲಿ ತುಂಬಾ ಇಷ್ಟ. ಯಾರು ತಗೊಂಡ್ಬೇಕು ಅಂತಂದ್ರೆ ಪ್ರೈಸ್ ಕೂಡ ಕಡಿಮೆ ಇರುತ್ತೆ. ಡೈರೆಕ್ಟ್ ಆಗಿ ಬಂದು ಇದೇ ಶೋ ಅಲ್ಲಿ ಪರ್ಚೇಸ್ ಮಾಡಿ. ಬಿಕಾಸ್ ಯಾಕೆ ಅಂತ ಅಂದ್ರೆ ನಾನು ಹೇಳ್ತಾ ಇರೋದು, ಇಲ್ಲಿ ನಿಮ್ಗೆ ಆಫರ್ಸ್ ಕೊಡ್ತಾರೆ. ಆಫರ್ಸ್ ಕೊಡೋದ್ರ ಜೊತೆಗೆ ನಿಮ್ಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಸ್ಟೋರ್ ಕಂಪೇರ್ ಮಾಡ್ತಾ ಇದೀನಿ ಅಂತಲ್ಲ, ಇಲ್ಲಿ ನಿಮ್ಗೆ ಬೆನಿಫಿಟ್ ಯಾಕೆ ಅಂದ್ರೆ ಬೇರೆ ಕಡೆ ತುಂಬಾ ಜಾಸ್ತಿ ಕೊಟ್ಟು ದುಡ್ಡು ಕೊಟ್ಟು ನೀವು ತಗೊಳ್ಬಹುದು. ಬಟ್ ಇಲ್ಲಿ ಗ್ಯಾರಂಟಿ ನಿಮ್ಗೆ ಕೊಡ್ತಾರೆ. ಎಲ್ಲ ಪ್ರಾಡಕ್ಟ್ಸ್ ಮೇಲೆ ಗ್ಯಾರಂಟಿ, ವಾರಂಟಿ ಎರಡು ಇರೋದ್ರ ಜೊತೆಗೆ ಪ್ರೈಸಸ್ ಕಡಿಮೆ ಪ್ರೈಸ್ಗೆ ನಿಮ್ಗೆ ಇದರ ಡಿಶ್ ವಾಷರ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು. ಸರ್, ಈಗ ನೆಕ್ಸ್ಟ್ ಲೈಫ್ ಜಾಸ್ತಿ ಬರುತ್ತೆ ನಿಮಗೆ. ಒಳಗಡೆ ಫುಲ್ ಮೆಟಲ್ ಬರುತ್ತೆ. 304 ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿರೋದು ಇದರಲ್ಲೆಲ್ಲ. ಓಕೆ. ಸೊ ಮೆಟಲ್ ರಸ್ಟಿಂಗ್ ಏನ್ ಬರೋದಿಲ್ಲ. ನೀರು ಯೂಸ್ ಮಾಡ್ತಾ ಇರೋದಕ್ಕೆ ಅದು ಒಂದು ಡೌಟ್ ಬರುತ್ತೆ, ರಸ್ಟಿಂಗ್ ಆಗುತ್ತೆ ಅಂತ. ರಸ್ಟಿಂಗ್ ಆಗಲ್ಲ, ಯಾಕೆಂದ್ರೆ 304 ಗ್ರೇಡ್ ಮೆಟಲ್ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡ್ತಾ ಇರೋದು. ಪ್ಲಸ್ ಇದರಲ್ಲಿ ನಿಮಗೆ 44 ಡೆಸಿಬಲ್ಸ್ ನಾಯ್ಸ್ ಲೆವೆಲ್ಸ್ ಕಡಿಮೆ ಆಗಿದೆ. ನಾರ್ಮಲ್ ಯೂಸ್ 9 ಪ್ರೋಗ್ರಾಮಬಲ್ ಇದೆ ಇದರಲ್ಲಿ. ಯೂಸಬಲ್ ಪ್ರೋಗ್ರಾಮ್ಸ್. ಅದರಲ್ಲಿ ಬೇಬಿ ಕೇರ್ ಪ್ರಾಡಕ್ಟ್ಸ್ ಆಗ್ಬೋದು, ಇಂಟೆನ್ಸಿವ್ ವಾಶ್ಬಲ್ ಪ್ರಾಡಕ್ಟ್ಸ್ ಆಗ್ಬೋದು. ಆ ತರ 9 ಪ್ರೋಗ್ರಾಮ್ಸ್ ನೀವು ಸೆಟ್ ಮಾಡಬಹುದು. ಹೌದು, ಡಿಲೇ ವಾಶ್ ಸೆಟ್ ಮಾಡಬಹುದು. ಅಂದ್ರೆ ಅಪ್ ಟು 24 ಅವರ್ಸ್ ವರೆಗೂ ನೀವು ಡಿಲೇ ವಾಶ್ ಸೆಟ್ ಮಾಡಬಹುದು. ನೀವು ಕೆಲವು ಟೈಮ್ ಏನಾಗುತ್ತೆ, ಅದು ಸ್ವಲ್ಪ ಹೊತ್ತು ಸೋಪ್ ಮಾಡಿ ಇಡೋಣ ಅಂತ ನಾವು ಕೆಲವರು ಆತರ ಆಯಿಲಿ ಅಥವಾ ಜಾಸ್ತಿ ಸ್ಟಿಕ್ಕಿ ಆಗಿದೆ ಸೋಪ್ ಮಾಡಿ ಇಡ್ಬಹುದು. ನೀವು ಒಂದ್ ಸ್ವಲ್ಪ ಹೊತ್ತು ಡಿಲೇ ವಾಶ್ ಮಾಡಬಹುದು. ಅದಾದ್ಮೇಲೆ ಅದು ಕ್ಲೀನ್ ಆಗಿ. ಪವರ್ ಕನ್ಸಂಪ್ಷನ್ ಇದರಲ್ಲಿ AAA+ ರೇಟಿಂಗ್ ಕೊಟ್ಟಿದೆ. ಸೊ ಪವರ್ ಕನ್ಸಂಪ್ಷನ್ ಸ್ವಲ್ಪ ಕಡಿಮೆ ಇದೆ. ಪವರ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ ಅಂಡ್ ನೀರು ಕೂಡ ಅಷ್ಟೇ. ನಾರ್ಮಲ್ ಆಗಿ ನೀವು ಪಾತ್ರೆಗಳನ್ನ ವಾಶ್ ಮಾಡ್ಬೇಕಂತಂದ್ರೆ ಅಟ್ಲೀಸ್ಟ್ 3 to 4 ಬಕೆಟ್ಸ್ ನೀರು ಯೂಸ್ ಮಾಡಲೇಬೇಕಾಗುತ್ತೆ. ಬಟ್ ಇದ್ರಲ್ಲಿ ಆಗಲ್ಲ. ನನ್ನ ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ, ಜಸ್ಟ್ 1 ಬಕೆಟ್ ನೀರಿದ್ರೆ ಸಾಕು. ಇದು ಪಾತ್ರೆಗಳೆಲ್ಲ ತುಂಬಾ ಚೆನ್ನಾಗಿ ವಾಶ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೀರು ಕೂಡ ಕಡಿಮೆ ಇರುತ್ತೆ ಅಂಡ್ ಪವರ್ ಕೂಡ ಕಡಿಮೆ ಇರುತ್ತೆ. ಅದೊಂದು ಮೇಜರ್ ಅಡ್ವಾಂಟೇಜ್ ಡಿಶ್ ವಾಷರ್ದು. ಇದರದ್ದು MRP ಬಂದು ನಿಮಗೆ 69,990 ಇದೆ. ಆಫರ್ ಅಲ್ಲಿ ನಿಮಗೆ 47,500 ಇದೆ. 47,500 ಡಿಶ್ ವಾಷರ್ ಸಿಗುತ್ತೆ. ಓಕೆ ಸರ್. ಸೊ ವಾರಂಟಿ ಬಗ್ಗೆ ಹೇಳ್ಬೇಕಂತಂದ್ರೆ ವಾರಂಟಿ ಬಂದು ಇದ್ರ ಮೇಲೆ 5 years ವಾರಂಟಿ ಕೊಡ್ತಾ ಇದ್ದೀವಿ. ಆಪರೇಷನ್ಸ್ ಮೇಲೆ, ಪ್ಯಾನಲ್ ಮೇಲೆ 2 years ವಾರಂಟಿ. ಪ್ಯಾನಲ್ಸ್ ಮೇಲೆ 2 years ವಾರಂಟಿ ಬರುತ್ತೆ. ಆಪರೇಷನ್ಸ್ ಮೇಲೆ 5 years ವಾರಂಟಿ ಸಿಗುತ್ತೆ. ಓಕೆ ಸರ್. ಈಗ ಡಿಶ್ ವಾಷರ್ ನಮ್ಮ ಹತ್ರ ಬಿಲ್ಟ್-ಇನ್ ಓವನ್ಸ್ ಇದೆ. ಕಿಚನ್ಸ್ ಅಲ್ಲಿ ಇವಾಗ ಹೊಸ ಕಾನ್ಸೆಪ್ಟ್ಸ್ ಅಲ್ಲಿ ನಿಮಗೆ ಸ್ಟ್ಯಾಂಡ್ ಅಲೋನ್ ಮೈಕ್ರೋವೇವ್ಸ್ ಅಥವಾ ಸ್ಟ್ಯಾಂಡ್ ಅಲೋನ್ ಓವನ್ಸ್ ಬದಲು ಇವಾಗ ಬಿಲ್ಟ್-ಇನ್ ಓವನ್ಸ್ ಬರ್ತವೆ. ಕ್ಯಾಬಿನೆಟ್ಸ್ ಒಳಗಡೆ ನಾವು ಇದನ್ನ ಪ್ಲೇಸ್ ಮಾಡಬಹುದು. ಸೊ ಎಕ್ಸ್ಟ್ರಾ ಸ್ಟೋರೇಜ್ ಸ್ಪೇಸ್ ಎಲ್ಲ ಏನು ಬೇಕಾಗಿಲ್ಲ. ಕ್ಯಾಬಿನೆಟ್ಸ್ ಒಳಗಡೆ ನೀವು ಆರಾಮಾಗಿ ಓವನ್ಸ್ ಪ್ಲೇಸ್ ಮಾಡಬಹುದು. ಸ್ಲೀಕ್ ಆಗೂ ಇರುತ್ತೆ, ನೋಡೋದಕ್ಕೂ ಒಂಥರ. ಹೌದು. ಇದರಲ್ಲಿ ಕೆಪಾಸಿಟೀಸ್ ಬರುತ್ತೆ. ಇದು 2 ಯೂನಿಟ್ ಆಕ್ಚುಲಿ. ಇದು 67 ಲೀಟರ್ಸ್ ಕೆಪಾಸಿಟಿ ಬರುತ್ತೆ. ಸೊ ಇದು ಬಂದು ನಿಮಗೆ
67 ಲೀಟರ್ಸ್ ಕೆಪಾಸಿಟಿ ವಿತ್ ಗ್ರಿಲ್ ಆಪ್ಷನ್ ಬರುತ್ತೆ. ಹಾ ಗ್ರಿಲ್ಲಿಂಗ್ ಅಂದ್ರೆ ರೋಟಿಸರಿ ಓಕೆ ರೋಟಿ ರೋಟ್ ಆಗುತ್ತೆ, ರೊಟೇಟ್ ಆಗುತ್ತೆ. ರೋಟೇಟರಿ ಸ್ಟೇನ್ಲೆಸ್ ಸ್ಟೀಲ್ ಟ್ರೇಸ್ ಬರುತ್ತೆ. ಓಕೆ ಆಮೇಲೆ ಬೇಸ್ ಟ್ರೇನು ಬರುತ್ತೆ. ಇದರಲ್ಲಿ ನಿಮಗೆ ಅಪ್ ಟು 9 ಬಿಲ್ಟ್ ಇನ್ ಪ್ರೋಗ್ರಾಮ್ಸ್. ಓಕೆ ಟೆಂಪರೇಚರ್ ಮ್ಯಾನ್ಯುಯಲಿ ನೀವು ಸೆಟ್ ಮಾಡಬಹುದು ಅಥವಾ ಆಟೋಮ್ಯಾಟಿಕ್ಲಿ ಸೆಟ್ ಮಾಡಿರೋ ಪ್ರೋಗ್ರಾಮ್ಸ್ ಯೂಸ್ ಮಾಡಬಹುದು. ಮ್ಯಾನ್ಯುಯಲ್ ಇದೆ ಮತ್ತೆ ಆಟೋಮ್ಯಾಟಿಕ್ ಕೂಡ ಇದೆ. ಓಕೆ ಸರ್. ಇದು 40 ಲೀಟರ್ಸ್ ಕೆಪಾಸಿಟಿ ಬರುತ್ತೆ. ಇದರಲ್ಲಿ ಅಡಿಷನಲ್ ಫೀಚರ್ ಅಂದ್ರೆ ನಿಮಗೆ ಇದರಲ್ಲಿ ಮೈಕ್ರೋವೇವ್ ಫಂಕ್ಷನ್ ಕೂಡ ಬರುತ್ತೆ. ರೀಹೀಟಿಂಗ್ ಕೂಡ ಇದರಲ್ಲಿ ಮಾಡಬಹುದು. ರೀಹೀಟಿಂಗ್ ಕೂಡ ಮಾಡಬಹುದು. ಓಕೆ ಫೈನ್. ಓಕೆ ಸರ್. ಸರ್ ಸೇಮ್ ಫೀಚರ್ಸ್ ಬರುತ್ತೆ ಬಟ್ ಸೇಮ್ ಫೀಚರ್ಸ್, ಓನ್ಲಿ ಥಿಂಗ್ ಇದರಲ್ಲಿ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಮಾಡಿದ್ರೆ ಇದರಲ್ಲಿ ಕೆಪಾಸಿಟಿ ಸ್ವಲ್ಪ ಕಡಿಮೆ, ಬಟ್ ಇದ್ರದ್ದು ಆಗಲ್ಲ, ತುಂಬಾ ದೊಡ್ಡದಾಗಿದೆ. ಹೌದು, ಇದು 67 ಲೀಟರ್ಸ್ ಕೆಪಾಸಿಟಿ. ಓಕೆ ಓಕೆ ಸರ್. ಸರ್ ಪ್ರೈಸ್ ಎಷ್ಟು ಆಗುತ್ತೆ ಇದೆಲ್ಲ? ಇದು ಬಂದು ನಿಮಗೆ 69,000 MRP ಇದೆ. ಆಫರ್ ಬಂದು 45,000. 45,000. ಇದು ಬಂದು ನಿಮಗೆ MRP 65 ಇದೆ. ಓಕೆ ಸಾರಿ 59,000 ಇದೆ. ಆಫರ್ ಹೋಗಿ 36,000 ಬರುತ್ತೆ. ಸೊ ಈಗ ನೆಕ್ಸ್ಟ್ ನಾವು ಸ್ಯಾನಿಟೈಸರಿ ಡಿಸ್ಪೆನ್ಸರ್ಸ್ ನೋಡ್ತಾ ಹೋಗೋಣ. ಸರ್ ಹೇಳಿ ಸರ್. ಇದು ಇವಾಗ ಲಾಸ್ಟ್ 2 ಇಯರ್ಸ್ ಇಂದ ಈ ಕೋವಿಡ್ ಕಾಲದಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಒಂದು ಪ್ರಾಡಕ್ಟ್. ಇದು ತುಂಬಾನೇ ನೆಸೆಸಿಟಿ ಈಗ. ಇದು ನೀವು 2 ತರನು ಯೂಸ್ ಮಾಡಬಹುದು. ಸೋಪ್ಸ್ಗೂ ಯೂಸ್ ಮಾಡಬಹುದು ಅಥವಾ ಸ್ಯಾನಿಟೈಸರ್ಗೂ ಯೂಸ್ ಮಾಡಬಹುದು. 2 ನಾಸಲ್ಸ್ ಬರುತ್ತೆ ಇದರಲ್ಲಿ. ಓಕೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು. 1.5 ಲೀಟರ್ಸ್ ಕೆಪಾಸಿಟಿ ಇದೆ. MRP ಬಂದು ಇದರಲ್ಲಿ 7,000 MRP ಇದೆ. ಆಫರ್ ಹೋಗಿ ನಿಮಗೆ ಇವಾಗ 1,700 ಸಿಗ್ತಾ ಇದೆ. ಈ ತರದೆಲ್ಲ ಮನೆಯಲ್ಲಾಗಿರ್ಬೋದು, ಮನೆಗೆ ಮಾಲ್ಸ್ ಅಲ್ಲಿ ಎಲ್ಲರೂ ಕೂಡ ಪ್ಲೇಸ್ ಮಾಡಬಹುದು. ತುಂಬಾನೇ ನೆಸೆಸಿಟಿ ಆಗಿರೋದು, ಅದು ಎಸ್ಪೆಷಲಿ ಕೋವಿಡ್ ಟೈಮ್ ಅಲ್ಲಿ ಈ ತರದೆಲ್ಲ ತುಂಬಾನೇ ಮುಖ್ಯ. ಅಂಡ್ ಇದರಲ್ಲಿ ಸೆನ್ಸಾರ್ ಟಚ್ ಇರೋದನ್ನ ನೋಡಿ, ಈಸಿಯಾಗಿ ನಾವು ಬಟನ್ ಏನು ಇಲ್ಲ, ಪ್ಲೇಸ್ ಮಾಡಬೇಕು ಅನ್ನೋದು ಏನು ಇಲ್ಲ, ಜಸ್ಟ್ ಇದರ ಸೆನ್ಸಾರ್ ಯೂಸ್ ಮಾಡಿಕೊಂಡು ನಾವು ಹ್ಯಾಂಡ್ ನ ಸ್ಯಾನಿಟೈಸ್ ಮಾಡ್ಕೊಳ್ಬಹುದು. ಸರ್ ಓಕೆ, ಇದ ಪ್ರೈಸ್ ಎಷ್ಟು ಅಂತ ಹೇಳಿದ್ವಿ ಸರ್? 7,000 MRP ಇದೆ. ಓಕೆ ಆಫರ್ ಅಲ್ಲಿ ನಿಮಗೆ 1,700 ಸಿಗುತ್ತೆ. ಸೊ ಗೈಸ್, ನಾನು ತೋರಿಸಿರೋಂಥ ಇಷ್ಟು ಅಪ್ಲಯನ್ಸಸ್ ಮೇಲೆ ನಿಮಗೆ 50% ಆಫರ್ ಇರುತ್ತೆ, ಇನ್ಕ್ಲೂಡಿಂಗ್ GST. ಸೊ ಯಾವುದೇ ಕಾರಣಕ್ಕೂ ಈ ಆಫರ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸೊ ಬ್ಲೂ ಹಾರ್ಟ್ ಸ್ಟೋರ್ ಬಂದು ಬನಶಂಕರಿ 3rd ಸ್ಟೇಜಲ್ಲಿ ಇರೋದು. ಈಶ್ವರಿ ಥಿಯೇಟರ್ ಇದೆ ಬನಶಂಕರಿ 3rd ಸ್ಟೇಜಲ್ಲಿ. ಈಶ್ವರಿ ಥಿಯೇಟರ್ನ ಕಾಮಾಖ್ಯ ಥಿಯೇಟರ್ ಅಂತ ಕೂಡ ಕರೀತಾರೆ. ಸೊ ಥಿಯೇಟರ್ನ ಎಕ್ಸಾಕ್ಟ್ ಆಪೋಸಿಟಲ್ಲೇ ಬೇಸ್ಮೆಂಟಲ್ಲೇ ನಿಮಗೆ ಬ್ಲೂ ಹಾರ್ಟ್ ಸ್ಟೋರ್ ಸಿಗುತ್ತೆ. ಆ್ಯಂಡ್ ನೀವೇನಾದ್ರು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಬಂದ್ರಿ ಅಂದರೆ ನಿಮ್ಗೆ ಇನ್ಸ್ಟಾಲೇಷನ್ ಚಾರ್ಜಸ್ ಕೂಡ ಇರೋದಿಲ್ಲ. ಆ್ಯಂಡ್ ಇದೆಲ್ಲ ಕೂಡ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಅಲ್ಲ, ಎಲ್ಲ ಕೂಡ ಇಂಡಿಯನ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ಗಳನ್ನ ತಗೊಳ್ಳೋಣ, ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಮೇಲ್ಗಡೆ ತೋರಿಸಿರೋಂಥ ನಂಬರ್ ಏನಿದೆ, ಇದು ಬಂದು ಶಾಪ್ನ ಓನರ್ ಆಗಿರೋಂಥ ಸಂತೋಷ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ಸೊ ನಿಮಗೆ ಏನೇ ಡೌಟ್ಸ್ ಇದ್ದರೂ ರಿಗಾರ್ಡಿಂಗ್ ಫೀಚರ್ಸ್ ಬಗ್ಗೆ ಆಗಿರ್ಬೋದು, ಕಾಸ್ಟ್ ಬಗ್ಗೆ ಆಗಿರ್ಬೋದು, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ನ ನೀವು ಕ್ಲಾರಿಫೈ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಆ್ಯಂಡ್ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್, ನಮಸ್ತೆ, ಲಾಟ್ಸ್ ಆಫ್ ಲವ್.